ಆಗಿರುವಂಥದ್ದು. ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ, ಈ ಹಿಂದೆ ನಾವು ಸುಜಾತಾ ಭಟ್ ಅವರ ಮುಖವಾಡವನ್ನ ಕಳಿಸಿದ್ವಿ, ಇದೀಗ ಮಾಸ್ಕ್ ಮ್ಯಾನ್ ಮುಖವಾಡ ಕಳಿಸಿದ್ವಿ. ಕೋಟ್ಯಾಂತರ ಜನ ಶ್ರದ್ಧಾ ಭಕ್ತಿಯಿಂದ ಬರುವಂಥ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನಾನು ಹೂತಾಕಿದ್ದೇನೆ ಅಂಥೇಳಿ ಹೇಳಿದಂಥ ಆ ನಿಗೂಢ ವ್ಯಕ್ತಿ, ಆ ಮಾಸ್ಕ್ ಮ್ಯಾನ್, ಆ ಅಪರಿಚಿತ ವ್ಯಕ್ತಿ, ಆ ಅನಾಮಿಕ ವ್ಯಕ್ತಿ, ಆತ ಹೇಳಿದ ನಂತರ ಆದಂಥ ಚರ್ಚೆ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋ ವಿಚಾರ. ಇದೆಲ್ಲದರ ನಡುವೆ ಆ ವ್ಯಕ್ತಿ ಯಾರು, ಆತನ ಪೂರ್ವಪರ ಏನು, ಆತನ ಹಿನ್ನೆಲೆ ಏನು, ಆತ ಎಲ್ಲಿದ್ದ, ಏನು ಮಾಡೋದಕ್ಕೆ ಬಂದಿದ್ದ, ಇದೆಲ್ಲ ಪ್ರೊಪಗಂಡ ಏನು, ಇದೆಲ್ಲವೂ ಈಗ ರಾಜ್ಯದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಹಾಗಾದರೆ ಆತ ಯಾರು ಅನ್ನೋದರ ಬಗ್ಗೆ ನಾವಿವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆತನ ಧರ್ಮಪತ್ನಿಯನ್ನು ನಾವಿವತ್ತು ಮಾತಾಡಿಸ್ತಾ ಇದ್ದೀವಿ. ಅವ್ರನ್ನ ಮೊದಲು ನಾನು ಮಾತಾಡಿಸ್ತೀನಿ. ಅಮ್ಮ, ತಮ್ಮ ಹೆಸರೇನಮ್ಮ? ರತ್ನ. ಓಕೆ. ಈಗ ನಾವೆಲ್ಲ ಅಂದ್ಕೊಂಡಿದ್ದು ಆತನನ್ನು ಭೀಮಾ ಅಂಥೇಳಿ, ನಾವೆಲ್ಲ ಅಂದ್ಕೊಂಡಿದ್ದು ಆತನನ್ನು ಮಾಸ್ಕ್ ಮೆನ್ ಅಂಥೇಳಿ. ಆ ವ್ಯಕ್ತಿ ಹೆಸರೇನಮ್ಮ? ಎಲ್ಲಿ ಅವರು, ಯಾವ ಊರು ಅವರದ್ದು? ಅವ್ರು ನನ್ನ ಮದುವೆ ಮಾಡ್ಕೊಂಡು ಹೋಗಿದ್ದು ಧರ್ಮಸ್ಥಳಕ್ಕೇನೆ. ಆದರೆ ಅವರು ಮಂಡ್ಯದ ಪಕ್ಕ ಚಿಕ್ಕಬಳ್ಳಿ ಅನ್ನೋ ಒಂದು ಊರವ್ರಂತೆ. ಆ ಊರನ್ನ ನಾನು ಮದುವೆ ಆದಮೇಲೆ ಒಂದು ಸಲ ಕರ್ಕೊಂಡು ಹೋಗಿದ್ರು ಅಷ್ಟೇ. ಆದರೆ ನನ್ನನ್ನು ನಮ್ಮ ಮನೆಯಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ನೇತ್ರಾವತಿಲಿ ಅವ್ರ ಮನೆ ಇದ್ದಿದ್ದು, ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ದಿದ್ದವ್ರು. ತಾವು ಏನು ಕೆಲಸ ಮಾಡ್ತೀರಮ್ಮ? ನಾನು ಏನು ಇದೇ ಕಸ ಗುಡ್ಸೋ ಕೆಲಸ. ಎಲ್ಲಿ ಕೆಲಸ ಮಾಡ್ತೀರಿ ತಾವು? ನಾನು ಇಲ್ಲೇ ನಾಮಂಗಲದಲ್ಲಿ. ಅವ್ರು ಮದುವೆ ಮಾಡ್ಕೊಂಡು ಹೋಗುವಾಗ ನನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸ್ಲಿಲ್ಲ ಅವರು. ಇಬ್ಬರು ಮಕ್ಳು ಗಂಟ ಬರೀ ಜಗಳ ರಗಳೆ, ಹೊಡ್ತ ಬಡ್ತ ಅನುಮಾನ ಇವೇನೇ ಇದ್ದಿದ್ದು ನನ್ನ ಸಂಸಾರದಲ್ಲಿ. ಯಾವಾಗಲೂ ತಾಳಿ ಕಿತ್ಕೊಳ್ಳೋದು, ಓಡಿಸೋದು, ಹೋಗು ಅನ್ನೋದು, ನಾನು ಬೇರೆ ಮದುವೆ ಮಾಡ್ಕೋತೀನಿ ಅನ್ನೋದು, ಇವೇ ಬರೀ ಕಣ್ಣೀರಲ್ಲೇ ನಾನು ಕೈ ತೊಳೆದಿರೋದು. ಅವ್ರ ಮದುವೆ ಆದಾಗ್ಲಿಂದಲೂ ನಾನು ನೆಮ್ಮದಿಯಾಗಿರಲಿಲ್ಲ. ತಾವು ಎಷ್ಟನೇ ಇಸುವಿಯಲ್ಲಿ ಮದುವೆ ಆದ್ರಮ್ಮ? ನಾನು ನವೆಂಬರು ಅದರ 25ನೇ ತಾರೀಕು 11ನೇ ತಿಂಗಳು 1999 ಇಸ್ವಿಲಿ ಮದುವೆ ಆಗಿದ್ದು. ತಾವು ಎಷ್ಟು ವರ್ಷಗಳ ಕಾಲ ಜೊತೆಗೆ ದಾಂಪತ್ಯ ಜೀವನವನ್ನು ಮಾಡಿದ್ರಮ್ಮ? 7 ವರ್ಷ ಇರ್ಬೋದು ಸರ್. ತಮಗೆ ಮಕ್ಕಳೇನಾದ್ರೂ ಇದ್ದಾರಾ? ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಐತೆ. ತಾವು ಮದುವೆ ಆದ ತಕ್ಷಣ ಧರ್ಮಸ್ಥಳಕ್ಕೆ ಹೋದ್ರಿ. ಧರ್ಮಸ್ಥಳದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಆಗ? ಅವರಲ್ಲಿ ಕಸ ಗುಡಿಸೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಆ ಕೆಲಸನೇ ಮಾಡ್ತಾ ಇದ್ದಿದ್ದು. ಅವ್ರು 3 ತಿಂಗಳು ಚೇಂಜ್ ಮಾಡ್ತಾ ಇದ್ರಂತೆ. ಒಂದು 3 ತಿಂಗಳು ನೇತ್ರಾವತಿ ನದಿಲಿ ಹಾಕಿದ್ರೆ ಇನ್ನೊಂದು 3 ತಿಂಗಳು ಬಾಹುಬಲಿ ಬೆಟ್ಟಕ್ಕೆ ಹಾಕ್ತಾಯಿದ್ರು. ಮತ್ತು ಆಮೇಲೆ ದೇವಸ್ಥಾನದ ಎದುರುಗಡೆ ಗುಡ್ಸಕ್ಕೆ ಹಾಕ್ತಾಯಿದ್ರು. ಈ ಥರ ಚೇಂಜ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ, ಇನ್ನೇನು ಹೇಳ್ತಾ ಇರಲಿಲ್ಲ. ತಾಯಿ, ನೀವು ಮದುವೆ ಆಗುವಾಗ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ತಮ್ಗೆ ಗೊತ್ತಿತ್ತಾ? ತಾವು ಅವ್ರನ್ನ ಪರಿಚಯ ಮಾಡಿದ್ದು ಅಥವಾ ತಮ್ಮ ಸಂಬಂಧ ಆಗಿದ್ದು ಹೇಗೆ? ಅದೇನೇ ಅವ್ರ ಅಣ್ಣ ಬಂದು ಇದ್ರು, ಈ ಥರ ಬಸ್ ಮಿಸ್ ಆಗಿಬಿಡ್ತು, ಇದು ಸ್ವಲ್ಪ ನನಗೆ ಯಾರು ಸ್ವಲ್ಪ ಇದೊಂದು ರಾತ್ರಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರು. ಆವಾಗ ನಮ್ಮ ಮನೇಲಿ ದೇವಸ್ಥಾನ ಧರ್ಮಸ್ಥಳ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಇರೋರಿಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ. ಅದಕ್ಕೆ ನಾವು ಯಾವಾಗಲೂ ಹೋಗ್ತಾಯಿದ್ವಿ ಧರ್ಮಸ್ಥಳಕ್ಕೆ. ಅವ್ರು ಧರ್ಮಸ್ಥಳದಿಂದ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಒಂದಿನ ತಾನೇ ಒಂದು ಊಟ ಗೀಟ ಕೊಟ್ಟು ಒಂದಿನ ಇರಲಿ ಅಂತ ಬಿಟ್ಟಿದ್ದು. ಆಮೇಲೆ ನನ್ನನ್ನು ನೋಡಿದ್ರು, ಈ ಹುಡುಗಿ ನಮ್ಮ ತಮ್ಮನಿಗೆ ಮದುವೆ ಮಾಡ್ಕೋತೀವಿ ಕೊಡಿ ಅಂತ ಕೇಳಿದ್ರು. ಆಮೇಲೆ ಎಲ್ಲ ಅವ್ರು ಮೊದಲನೇ ದಿನ ಒಪ್ಪಲಿಲ್ಲ. ಆಮೇಲೆ ತಿರ್ಗಾ ಒಂದ್ಸಲ ಅವ್ರ ತಮ್ಮನ್ನು, ಅವ್ರ ತಂಗಿನೂ, ಅವ್ರ ಹೆಂಡ್ತಿನೂ ಎಲ್ಲರೂ ಬಂದಿದ್ರು ಹೆಣ್ಣು ಕೇಳೋಕ್ಕೆ. ಆವಾಗ ಒಪ್ಕೊಂಡ್ರು. ಸರಿ, ಧರ್ಮಸ್ಥಳ ಅಲ್ವಾ, ಒಳ್ಳೆ ಸ್ಥಾನ, ಒಳ್ಳೆ ಸ್ಥಳ ಮಾಡಿಕೊಡೋಣ, ಅಲ್ಲಿರೋರು ಅಲ್ಲಿದ್ದರೆ ಒಳ್ಳೆಯವ್ರು ಇರ್ತಾರೆ ಅಂತ ಮಾಡಿಕೊಟ್ರು. ನಿಮ್ಮನ್ನ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದೆ ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮನೆಯವರು ಅವ್ರನ್ನೇ ಮದುವೆ ಮಾಡಿ ಕೊಟ್ಟರು. ನಿಜನಮ್ಮ? ಹೌದು ಸರ್. ಹೌದು. ಓಕೆ. ಮದುವೆ ಆದ ನಂತರ ಎಷ್ಟು ವರ್ಷ ತಾವು ಖುಷಿಯಾಗಿದ್ರಿ? ಎಷ್ಟು ವರ್ಷ ಸಂತೋಷ ಇದ್ರಿ? ಎಷ್ಟು ವರ್ಷ ತಾವು ಧರ್ಮಸ್ಥಳದಲ್ಲಿ ಇದ್ರಮ್ಮ? ಧರ್ಮಸ್ಥಳದಲ್ಲಿ ನಾವು ಮದುವೆ ಆಗಿ ಹೋಗಿ 7 ವರ್ಷನೇ ಜೀವನ ಮಾಡಿದ್ದು. ಆವಾಗ 2 ಮಕ್ಕಳು ಆಯಿತು. ಬರೀ ಆವಾಗಲೂ ಏನು ಜಗಳ ಅದು ಇದು ಅಂದ್ಕೊಂಡು ಯಾವಾಗಲೂ ಹೊಡೆದ ಬಡ್ದ ಎಲ್ಲ ಮಾಡ್ತಾಯಿದ್ದ.
ಅನುಮಾನಗಳು ಪಡ್ತಾ ಇದ್ದ. ಸ್ವಂತ ಸಂಬಂಧಿಕರ ಮೇಲೂ ದೂರ ಹೇಳ್ತಾ ಇದ್ದ. ಎಲ್ಲರ ನೆಂಟ್ರ ಮನೆಗಳಿಗೆ ಹೋದರೆ ಅವ್ರ ಮೇಲೂ ದೂರ ಹೇಳ್ಕೊಂಡು ಹೊಡೆಯೋದು ಬಡಿಯೋದು, ಮಕ್ಕಳನ್ನ ದಾಟ್ಸೋದು, ತುಂಬ ಅನ್ಯಾಯ ಮಾಡೋನೇ, ತುಂಬ ನನಗೆ ಹಿಂಸೆ ಕೊಡ್ತಾ ಇದ್ದ. ನಮ್ಮ ಮನೇಲಿ ಇರೋರು ನಮ್ಮ ಅಣ್ಣ ತಮ್ಮಂದ್ರು, ನಾವು 3 ಜನ ಅಣ್ಣಂದ್ರು, 3 ಜನ ಅಕ್ಕ ತಂಗಿರು. ನಾವು ಎಷ್ಟು ದಿನ ಅಂತ ಈ ಥರನೇ ಅವನ ಹತ್ರ ಹೊಡ್ಸ್ಕೊಂಡು ಬಡ್ಸ್ಕೊಂಡು ಜೀವನ ಮಾಡೋಕ್ಕಾಯ್ತದೆ? ಸುಮ್ಮನೆ ಬೇಡ, ಬಿಟ್ಬಿಡು, ಬಂದ್ಬಿಡು, ಇಲ್ಲೇ ಇದ್ಬಿಡು ಅಂತ ಏನೋ ಹೇಳ್ತಾಯಿದ್ರು. ಆದರೂ ನಾನು ಕೇಳ್ತಾ ಇರಲಿಲ್ಲ. ಒಂದ್ಸಲ ಹೆಣ್ಮಗಳು ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆಯೇ ಎಲ್ಲ ಅಂತ ನಾನು ಅವನ ಹತ್ರನೇ ಏನೇ ಹಿಂಸೆ ಕೊಟ್ಟರು, ಏನೇ ನರಕ ಕೊಟ್ಟರು ಕೂಡ ನಾನು ಅಲ್ಲೇ ಇದ್ದೆ. ಆದ್ರೂ ಲಾಸ್ಟ್ ಅಂತ ಅವನು ತಿರ್ಗಾ ಕರ್ಕೊಂಬಂದು ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ತಮ್ಮಂದ್ರ ಮೇಲೆಲ್ಲ ದೂರ ಹೇಳ್ಕೊಂಡು ಹೊಡೆದು ಬಿಟ್ಬಿಟ್ಟು ಹೊಂಟೋದ. ಸರಿ ಬರ್ತಾನೆ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದು. ಆದರೆ ಬರಲೇ ಇಲ್ಲ. 1 ವರ್ಷ 6 ತಿಂಗಳು ಎಲ್ಲ ಕಾದು ನೋಡ್ದೆ, ಬರಲೇ ಇಲ್ಲ. ಆಮೇಲೆ ಮದುವೆ ಆಗ್ಬಿಟ್ಟ ಅಂತ ಹೇಳ್ತಾಯಿದ್ರು. ಆ ಮದುವೆ ಆಗಿರೋವಳು ಒಂದ್ಸಲ ನಾನು ಅಲ್ಲಿದ್ದಾಗಲೇ ಅವಳು ಗಂಡ ಸತ್ತೋಗವನೇ. ಒಂದು ಹೆಣ್ಣು ಮಗು ಸಮೇತ ಅವ್ರ ಅಪ್ಪನ ಜೊತೇಲಿ ಬಂದಿದ್ಲು. ಅವಾಗ ಅಲ್ಲಿ ನಮ್ಮ ಮನೇಲೇ ನಾನೇ ಅವಳಿಗೆ ನನ್ನ ಕೈಯಾರೆ ಅಡುಗೆ ಎಲ್ಲ ಮಾಡಿ ಅವಳಿಗೆ ಬಡಿಸ್ದೆ. ಆದರೆ ಅವಳನ್ನೇ ಅವನು ನೋಡ್ತಾ ಇರೋದು, ಅವಳನ್ನೇ ಇಟ್ಕೊಂಡಿರೋದು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಡಿಲ್ವರಿಗಂತ ನಮ್ಮ ತಾಯಿ ಮನೆಗೆ ಬಂದರೆ 9 ತಿಂಗಳು ಇಲ್ಲೇ ಇರ್ತಾ ಇದ್ನಲ್ಲ. ಆವಾಗ ಬರೋದು ಅವನು ಯಾವಾಗಲೂ ಒಂದು 6 ತಿಂಗಳಿಗೂ 3 ತಿಂಗಳಿಗೂ ಬರ್ತಾ ಇದ್ದ ನೋಡೋಕ್ಕಂತ ಸುಮ್ಮನೆ ನೆಪದಲ್ಲಿ ಬರೋದು. ಇಲ್ಲಿ ಒಂದೇ ಒಂದು ದಿನಾನೂ ಇರ್ತಾ ಇರಲಿಲ್ಲ. ಬರೋದು ನೋಡ್ಬಿಟ್ಟು ಹೊಂಟಾಯ್ತಾ ಇದ್ದ. ಆದರೆ ಹೋಗೋದು ಎಲ್ಲಿಗೆ? ಅವಳು ಇದ್ದ ಊರಿಗೆ ಹೋಯ್ತಾ ಇದ್ದಿದ್ದು. ಅವಳು ಇದ್ದಿದ್ದು ಅಲ್ಲಿ ಗೂಡ್ಲೂರು, ಊಟಿ ಹತ್ರ ಗೂಡ್ಲೂರು ಅಂತೆ, ಅಲ್ಲಂತೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ 1 ವಾರ ಎಲ್ಲ ಇದ್ಬಿಟ್ಟು ಆಮೇಲೆ ಅವ್ನು ಧರ್ಮಸ್ಥಳಕ್ಕೆ ಹೋಯ್ತಾ ಇದ್ದಿದ್ದಂತೆ. ಈ ಥರ ಎಲ್ಲ ನಡ್ಕೋತಾ ಇದ್ದ. 2 ಮಕ್ಳಿಗೂ ನನಗೆ ಆ ಥರನೇ ಮೋಸ ಮಾಡ್ತಾ ಇದ್ದ, ಅನ್ಯಾಯ ಮಾಡ್ತಾ ಇದ್ದ. ಅವಳನ್ನ ಕಟ್ಕೋಬೇಕಂತ ನನ್ನನ್ನು ಈ ಥರ ಚಿತ್ರಹಿಂಸೆ ಮಾಡವ್ನೆ. ಆದರೆ ನನಗೆ ಗೊತ್ತಿರಲಿಲ್ಲ. ಅಮ್ಮ, ಈಗ ನಿಮ್ಮ ಸಂಬಂಧ ಯಾರು ಮಾಡಿದ್ರಲ್ಲ ಅವರ ಅಣ್ಣ, ಇದೆಲ್ಲ ಆದ ನಂತರ ನಿಮ್ಮ ಮತ್ತೆ ಅವರ ನಡುವೆ ವೈಮನಸ್ಸಾಗಿ ದಾಂಪತ್ಯದಲ್ಲಿ ಕಲಹ ಆದ ನಂತರ ತಾವೇನಾದರೂ ಅವ್ರ ಮನೆಯವ್ರ ಜೊತೆಲಿ ಮಾತಾಡಿ, ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಆತನ ಉದ್ದೇಶ ಏನು ಎತ್ತ ಅಂತೇಳಿ ರಾಜಿ ಪಂಚಾಯಿತಿ ಏನಾದರೂ ಆಗಿತ್ತಾ? ತುಂಬ ಸಲ ಪಂಚಾಯತಿಗಳು ರಾಜಿಗೆ ಎಲ್ಲ ಆಗೈತೆ. ಧರ್ಮಸ್ಥಳದ ಹೆಗ್ಗಡೆ ಗಂಟೆನೂ ಹೋಗಿ ಎಲ್ಲ ದೂರ ಹೇಳಿದ್ದೆವು ನಾವು. ಈಗ ಅವರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಏನಾದರೂ ಬೇಸರ ಇತ್ತಾ ಅಥವಾ ಏನಾದರೂ ಸಿಟ್ಟಿತ್ತಾ? ಇಲ್ಲಣ್ಣ, ಆ ಥರ ಎಲ್ಲ ಏನಿರಲಿಲ್ಲ. ಅವ್ರು ಬಂದರೆ ಒಂದಷ್ಟು ದೂರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರು ಅಲ್ಲಿರೋರೆಲ್ಲ. ನಿಮ್ಮ ಕೂಡ ಅವರಿಗೆ ಪೂಜ್ಯವಾಗಿ ನೋಡ್ತಾ ಇದ್ರ? ಮತ್ತೆ ನೀವೇನಾದರೂ ಗಂಡ ಹೆಂಡತಿ ಸಮೇತ ಪೂಜ್ಯರ ಬಳಿ ಏನಾದರೂ ಹೋಗಿ ಮಾತಾಡಿದ್ದು ಅಥವಾ ಅವ್ರ ಬಳಿ ಏನಾದರೂ ಆಶೀರ್ವಾದ ತಗೊಂಡಿದ್ದು ಆ ಥರದ್ದು ಏನಾದರೂ ನೆನಪಿದೆಯಾ ತಮಗೆ? ಇಲ್ಲ 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 ಮನೆ ಹತ್ರ ಬಂದಾಗ ಮಾತ್ರ ನಮಸ್ಕಾರ ಮಾಡ್ತಾ ಇದ್ವಿ. ಆಮೇಲೆ ನಾನು ಓಡಿಸಿದ್ಮೇಲೆ ತಾಳಿನೆಲ್ಲ ಕಿತ್ಕೊಂಡು ಒಂದ್ಸಲ ಓಡಿಸ್ಬಿಟ್ಟಿದ್ರು ನನ್ನ ಮಗ. ಆವಾಗ 3 ತಿಂಗಳು ಹೊಟ್ಟೆಲಿದ್ದ. ಓಡಿಸ್ಬಿಟ್ಟಿದ್ದ. ಆವಾಗ ನಾನು ಇಲ್ಲಿರೋರ್ನೆಲ್ಲ ಸ್ವಲ್ಪ ಜನನ ಸೇರಿಸಿ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲೇ ದೂರ ಕೊಟ್ಟು ಈ ಥರ ಓಡಿಸ್ಬಿಟ್ಟ, ತಾಳಿನೆಲ್ಲ ಕಿತ್ಕೊಂಡ್ಬಿಟ್ಟ. ನನಗೆ ಬೇಡ ನೀನು, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ನನಗೆ ಈ ಥರ ಎಲ್ಲ ಹೇಳ್ತಾನೆ ಅಂತ ನಾನು ಅಲ್ಲಿ ಹೋಗಿ ಹೇಳ್ದೆ. ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ನನ್ನ ಗಂಡ ನನಗೆ ಹಿಂಗೆಲ್ಲ ಹಿಂಸೆ ಕೊಡ್ತಿದ್ದಾನಂತ ತಾವು ಹೋಗಿ ಹೇಳಿದ್ದೀರಿ? ಹೇಳಿದ್ದೀನಿ. ಅವ್ರನ್ನ ಕರೆದು ಎಲ್ಲ ಬುದ್ಧಿ ಮಾತೆಲ್ಲ ಹೇಳಿ ಕಳಿಸ್ತಾ ಇದ್ರು. ಸರಿ, ಇನ್ಮೇಲೆ ಹಿಂಗೆ ಮಾಡಲ್ಲ, ಹಂಗೆ ಮಾಡಲ್ಲ ಅಂತ ತಿರ್ಗಾ ಒಪ್ಕೊಂಡು ತಿರ್ಗಾ ಜೀವನ ಮಾಡ್ತಾಯಿದ್ದು. ಆಮೇಲೆ ತಿರ್ಗಾ ಮಗು ಡಿಲಿವರಿ ಆಯಿತು. ತಿರ್ಗಾ ಬಂದ. ಆ ಮಗು ಡಿಲಿವರಿ ಆಗಿ ಒಂದು 3 ತಿಂಗಳು 4 ತಿಂಗಳು ಬರಲೇ ಇಲ್ಲ. 2ನೇ ಮಗ ನಂದು ಮಗ ಡಿಲಿವರಿ ಆದಮೇಲೆ ಬರಲೇ ಇಲ್ಲ. ಆಮೇಲೆ ಅವನು ಯಾವಾಗಲೂ ಬಂದು ನೋಡ್ಬಿಟ್ಟು ತಿರ್ಗಾ ಗೂಡ್ಲೂರಿಗೆ ಹೊಂಟೋದ. ಈಗ ನಿಮ್ಮ ಮಕ್ಕಳಿಬ್ಬರು ಏನು ಕೆಲಸ ಮಾಡ್ತಾರಮ್ಮ? ನನ್ನ ಮಗಳು ಡಿಗ್ರಿ ಓದವಳೆ. ಇವಾಗ ಮದುವೆ ಮಾಡಿ ಇವಾಗ ಬಾಣ್ತಿ ಮನೇಲಿ ಅವಳೆ. ನಿಮ್ಮ ಯಜಮಾನರು ಇದ್ದಾರಲ್ಲ, ಹೇಗೆ ಅವರು ವ್ಯಕ್ತಿ ಹೇಗೆ? ಸರಿ ಇಲ್ಲ ಅಣ್ಣ. ಅವನು ಬರೀ ಪಿಸಾಚಿವಲ್ಲ, ರಾಕ್ಷಸನ ಥರ ಗುಣ. ಒಂದು ಮನ್ಸರನ್ನ ಅಷ್ಟೊಂದು ರಾಕ್ಷಸ ಗುಣದಿಂದ ನೋಡೋನು. ನನ್ನನ್ನಂತೂ ನಿಜವಾಗ್ಲೂ ಜೀವಂತವಾಗಿ ಬಿಟ್ಟಿರೋದೇ ಹೆಚ್ಚು. ಅವನು ಸರಿ ಇಲ್ಲ. ಅವನು ಒಂಥರ ರಾಕ್ಷಸ ಗುಣ. ನಮ್ಗೆ ಈ ಬುದ್ಧಿ ಮುಂಚೆನೇ ಗೊತ್ತಿದ್ದಿದ್ರೆ ನಾವು ಮದುವೆನೇ ಆಗ್ತಾ ಇರಲಿಲ್ಲ ಅವನ್ನ. ಎಲ್ಲ ಅವ್ರ ಅಕ್ಕ ತಮ್ಮ ಅಣ್ಣ ಅವರೆಲ್ಲ ಹೇಳಿ ಅಂಥವನು ಇಂಥವನು ಹಂಗೆ ನೋಡ್ಕೋತೇನೆ ಹಿಂಗೆ ನೋಡ್ಕೋತೇನೆ ಅಂದ್ಕೊಂಡು ಹೇಳಿ ಮದುವೆ ಮಾಡಿಸ್ಬಿಟ್ಟು ನನ್ನ ಜೀವನ ಇವಾಗ ಏನಕ್ಕೆ ಇಲ್ಲದೆ ನಡುಬೀದಿಲ್ಲಿ ನಿಂತಿದ್ದೀನಿ. ಇವಾಗ 2 ಮಕ್ಕಳನ್ನ ಇಟ್ಕೊಂಡು ನಮ್ಮ ತಾಯಿನೂ ಇಲ್ದೆ ಹೋಗಿದ್ದಿದ್ರೆ ನನ್ನ ಜೀವನ ಏನಾಯ್ತಾಯಿತ್ತು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಆಸರೆ ಆಗಿದ್ದಾರಮ್ಮ? ಯಾರು ಆಸರೆ ಆಗಿದ್ದಾರೆ? ಇವಾಗ ನಮ್ಮ ತಾಯಿ ಇದ್ದಾರೆ. ಅವ್ರ ಮನೆಯಲ್ಲೇ ನಾನಿರೋದು. ನಮ್ಮ ತಾಯಿ ಯಾವಾಗ ಕೆಲಸದಲ್ಲಿ ಮುನ್ಸಿಪಾಲ್ಟಿ ಕೆಲಸದಲ್ಲಿದ್ದರು. ಅವರು ನನ್ನ ಮಕ್ಕಳನ್ನು ನನ್ನನ್ನು ನೋಡ್ಕೊಂಡಿದ್ದು, ಇಟ್ಟು ಬಟ್ಟೆ ಹಾಕಿ ಸಾಕಿದ್ದು ಇಷ್ಟು ವರ್ಷನೂ. ಇವಾಗ ನಾನು ಕೂಲಿ ಕೆಲಸಕ್ಕಂತ ಬಸ್ ಸ್ಟ್ಯಾಂಡ್ ಕಸ ಹೊಡೆಯೋಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು 6,000 ರೂಪಾಯಿ ಕೊಡ್ತಾರೆ. ಇವಾಗ ನಮ್ಮ ತಾಯಿಗೆ ತುಂಬ ವಯಸ್ಸಾಗೋಯ್ತು. ಇನ್ನು ಅವ್ರು ಎಷ್ಟು ದಿನ ಇರ್ತಾರಂತ ಗೊತ್ತಿಲ್ಲ. ಅವ್ರಿಗೆ ಇವಾಗ ಪಿಂಚನ್ ಬರ್ತದೆ. ಅದರಲ್ಲಿ ಅವ್ರಿಗೂ ನೋಡಿಕೊಂಡು ನನ್ನ ಮಕ್ಕಳನ್ನು ನೋಡಿಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಸಾಧ್ಯ ಅಮ್ಮ? ಒಬ್ಬಳು ಹೆಣ್ಮಗಳಾಗಿ ಮಕ್ಕಳನ್ನ ನೋಡಿಕೊಂಡು ತಾಯಿನ ನೋಡಿಕೊಂಡು
ಹೇಗೆ ಕುಟುಂಬ ಜವಾಬ್ದಾರಿ ಹೊತ್ಕೊಂಡು ಗಂಡ ಆದವನು ಈ ರೀತಿ ಮಾಡಿದರೆ ಇಂಥವ್ರಿಂದ ಏನು ಮತ್ತು ನಾವು ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಆಗೈತೆ ಅವನಿಂದ ತುಂಬ ಅನ್ಯಾಯ ಆಗೈತೆ. ನನ್ನ ಜೀವನನೂ ಹಾಳಾಯ್ತು. ನನ್ನ ಮಕ್ಕಳು ಇವಾಗ ನಾನು ಹೆಂಗೋ ಕೂಲಿ ನಾಲಿ ಮಾಡಿ ನಮ್ಮ ತಾಯಿನೂ ಸಾಕಿದ್ರಿಂದ ನನ್ನ ಮಕ್ಳಿಗೂ ಒಂದು ದಾರಿ ಮಾಡ್ತಾಯಿದ್ದೀನಿ. ಮಗಳಿಗೆ ಮದುವೆ ಮಾಡಿದ್ದೀನಿ. ಇನ್ನು ಮಗನಿಗೊಂದು ದಾರಿ ಮಾಡಬೇಕು ಅಷ್ಟೇ. ಅಲ್ಲಿ ಗಂಟ ನನ್ನ ಜೀವ ಈ ಭೂಮಿ ಮೇಲೆ ಇದ್ರೆ ಸಾಕಂತ ದೇವ್ರ ಹತ್ರ ಬೇಡ್ಕೋತೀನಿ. ಇದೆಲ್ಲ ಆದ ನಂತರ ನಿಮ್ಮನ್ನೇನಾದರೂ ನೀವು ಹೇಳಿದ್ರಿ, ಅದಕ್ಕಿಂತ ಮುಂಚಿತವಾಗಿ ತಮ್ಗೆ ಡಿವೋರ್ಸ್ ಆಗಿದ್ದು ಯಾವಾಗಮ್ಮ? ನೀವು ಅವರಿಂದ ವಿಚ್ಛೇದನ ಪಡ್ಕೊಂಡು ಹೊರಗಡೆ ಬಂದಿದ್ದು ಯಾವಾಗ? ಅಧಿಕೃತವಾಗಿ ಲೀಗಲಿ ಆಯಿತಾ? ಡಿವೋರ್ಸ್ ಆಯಿತಾ? ಹೇಗೆ? ಡಿವೋರ್ಸ್ ಏನೂ ಆಗಿಲ್ಲ ಅಣ್ಣ. ಅವ್ನು ಬಿಟ್ಬಿಟ್ಟು ಹೋಗಿ ಮದುವೆ ಆಗೋದಾ ಅಂತ ಗೊತ್ತಾದ ಮೇಲೇ ನಾನು ಕೋರ್ಟ್ಗೆ ಹೋದೆ. ಈ ಥರ ಅಣ್ಣ ನನ್ನ ಗಂಡ ಈ ಥರ ಜಗಳ ಮಾಡ್ಕೊಂಡು ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ತಾಯಿ ಮನೇಲಿ ಹೊಂಟೋದ. ಹೋದವನು ಪತ್ತೆನೇ ಇಲ್ಲ, ಬರಲಿಲ್ಲ, ಒಂದು ಫೋನು ಮಾಡಲಿಲ್ಲ, ಒಂದು ಪತ್ರನೂ ಬರೀಲಿಲ್ಲ, ಏನಂದರೆ ಏನೂ ಇಲ್ಲ ಅಣ್ಣ. ಅದಕ್ಕೆ ಅವ್ನ ಮೇಲೆ ಕೇಸ್ ಹಾಕ್ತಾಯಿದ್ದೀನಿ. ನಂಗೆ ಜೀವನಾಂಶ ಕೊಡಲಿ, ಅವ್ನು ಇನ್ನೊಂದು ಮದುವೆ ಆಗ್ಬಿಟ್ಟವನಂತೆ, ನಂಗೆ ಜೀವನಾಂಶ ಕೊಡಲಿ, ನಾನು ಜೀವನಕ್ಕೆ ಏನೂ ಇಲ್ಲ ನನಗೆ ಅಂತ ಎಲ್ಲ ಹೇಳಿ ಕೋರ್ಟಿಗೆ ಕೇಸ್ ಹಾಕಿದೆ. ಅವರು ಸರಿ ಅಂತ ತೊಗೊಂಡ್ರು. ಆಮೇಲೆ ಅವನಿಗೆ ಲೆಟ್ರ್ ಎಲ್ಲ ಕಳಿಸಿದ್ರು. ಕಳಿಸಿದ್ರು. ಅವಾಗ ಅವನು ಬಂದು ಅಟೆಂಡ್ ಆದ. ಆಮೇಲೆ ನಾನು ಜೀವನಾಂಶ ಕೇಳಿದಾಗ ನನಗೆ ಯಾವ ಕೆಲಸನೂ ಇಲ್ಲ, ಏನಿಲ್ಲ, ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲೇ ಬಿದ್ಕೋತೀನಿ, ಅಲ್ಲೇ ದೇವಸ್ಥಾನದಲ್ಲಿ ಕೊಡೋ ಊಟ ಮಾಡ್ಕೊಂಡು ಅಲ್ಲೇ ಇದ್ದೀನಿ, ನನಗೆ ಯಾವ ದುಡ್ಡು ಐತೆ ನನ್ನ ಹತ್ರ ಕೊಡೋಕ್ಕೆ ಅಂತ ಹೇಳ್ಬಿಟ್ಟೆ. ಬೇಕಾದ್ರೆ ಜೀವನಾಂಶ ಏನೂ ಕೊಟ್ಟಿಲ್ಲ ನಿಮಗೆ ಇಲ್ಲಿವರೆಗೂ? ಅವರು ನಿಮ್ಮನ್ನ ಬಿಟ್ಟಾದ ನಂತರ 1 ರೂಪಾಯಿ ಹೆಂಡತಿಗೆ ಜೀವನಾಂಶ ಕೊಟ್ಟಿಲ್ಲ? 1 ರೂಪಾಯಿ ಕೊಟ್ಟಿಲ್ಲ ಅಣ್ಣ. 1 ರೂಪಾಯಿ ಕೊಡಲಿಲ್ಲ, ಬಂದು ನೋಡಲಿಲ್ಲ, ಒಂದು ಫೋನ್ ಮಾಡಲಿಲ್ಲ. ಅವನ ಪಾಡಿಗೆ ಅವ್ನು ಇನ್ನೊಂದು ಮದುವೆ ಮಾಡ್ಕೊಂಡು ಅವನ ಪಾಡಿಗೆ ಅವ್ನು ಜೀವನ ನಡೆಸ್ಕೊಂಡು ಹೋದ. ನಾನು ಇಲ್ಲೇ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನನ್ನ ಮಕ್ಕಳನ್ನ ಸಾಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅವ್ರ ಮನೆ ಎಲ್ಲಿ ಅಮ್ಮ? ಆ್ಯಕ್ಚುಲಿ ಧರ್ಮಸ್ಥಳದಲ್ಲೇ ಅವ್ರ ಮನೆಯವ್ರದ್ದು. ಅವ್ರ ಮೂಲ ನಿವಾಸಿಗರು ಎಲ್ಲಿ ಅವರು? ಅಣ್ಣ ಅವ್ರದ್ದು ಏನೋ ಮಂಡ್ಯದ ಹತ್ರ ಚಿಕ್ಕಬಳ್ಳಿ ಅಂತಾರೆ, ಅಲ್ಲಿ ಯಾವ ಮನೆನೂ ನಾನು ನೋಡಿಲ್ಲ. ಮದುವೆ ಆಯ್ತಮ್ಮ, ಈಗ ನೀವು ಮತ್ತು ಅವರು 7 ವರ್ಷ ಸಂಸಾರ ಮಾಡಿದ್ರಲ್ಲ, ಆವಾಗ ನೀವು ಧರ್ಮಸ್ಥಳದಲ್ಲೇ ಇದ್ರಲ್ಲ, ಆಗ ಏನಾದರೂ ಆತ ಶವ ಹೂತಿದ್ದು? ಈಗ ಹೇಳ್ತಿದ್ದಾನೆ ಆತ, ನಾನು 100ಕ್ಕೂ ಹೆಚ್ಚು ಶವ ಹೂತಿದ್ದೀನಿ, ಅದು ಕೆಲವರು ರೇಪ್ ಆಗಿರುವಂಥ ಯುವತಿಯರ ಶವ ನಾನು ಹೂತಿದ್ದೀನಿ, ಅಲ್ಲಿ ಅನಾಚಾರ ಆಗಿದೆ, ನಾನು ಅದನ್ನೆಲ್ಲ ತೋರಿಸ್ತೀನಿ ಅಂತ ಬಂದಿದ್ದಾರೆ. ಈಗ ಆ ವಿಚಾರ ತಮಗೆ ಗೊತ್ತಾ? ಅದ್ರ ಬಗ್ಗೆ ಒಂದು ಮಾತು ಗೊತ್ತಿಲ್ಲ ಅಣ್ಣ ನನಗೆ. ಈಗ ದೊಡ್ಡ ಸುದ್ದಿ ಆಗಿದೆ ಧರ್ಮಸ್ಥಳದ ಬಗ್ಗೆ, ಆತ ಹೀಗೆಲ್ಲ ಹೇಳ್ತಿದ್ದಾನೆ ಅನ್ನೋ ವಿಚಾರ ತಮಗೆ ಗೊತ್ತಾ? ಗೊತ್ತು. ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ಈಗ ನೀವು ಮತ್ತೆ ಅವರು ದಾಂಪತ್ಯ ಜೀವನದಲ್ಲಿದ್ರಲ್ಲ 7 ವರ್ಷ, ಆವಾಗ ಈ ರೀತಿ ಏನಾದರೂ ತಂಬಳಿ ಹೇಳ್ಕೊಂಡಿದ್ರಾ? ಹಿಂಗಾಗಿತ್ತು ಹಿಂಗೆ ಮಾಡಿದೆ ಅಂತ? ಅದ್ರ ಬಗ್ಗೆ ಏನು ಹೇಳ್ತಾ ಇರಲಿಲ್ಲಣ್ಣ. ಸುಮ್ಮನೆ ಯಾರ ಸತ್ತೋಗೋರು ಹೋಗಿ ಊತ್ಬಿಟ್ಟು ಬರಬೇಕು ಅಂದ್ಕೊಂಡು ಅಷ್ಟೇ. ಇನ್ನು ಏನು ಅದ್ರ ಬಗ್ಗೆ ಏನು ಡೀಟೇಲ್ ಒಂದು ಮಾತು ಹೇಳ್ತಾ ಇರಲಿಲ್ಲ. ನಾನು ಕೇಳಕ್ಕೆ ಹೋಗ್ತಾ ಇರಲಿಲ್ಲ ಏನು ಅದ್ರ ಬಗ್ಗೆ. ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಏನು, ಹೆಂಗೆ, ಏನು ಅಂತ? ಏನು ಯಾರೋ ನದಿಲಿ ಬಿದ್ದುಬಿಟ್ಟವ್ರೆ, ಯಾರೋ ನದಿಲಿ ಹೋಗ್ಬಿಟ್ಟವ್ರೆ, ಅವ್ರನ್ನ ಎತ್ಕೊಂಡೋಗಿ ಊತ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಏನು ಕೆಲಸ ಅವ್ರಿಗೆ? ಅದೇ ಕೆಲಸನಾ? ಈಗ ಯಾರಾದರೂ ಡೆಡ್ ಬಾಡಿ ಸಿಕ್ತು ಏನಾದರೂ ಆಯಿತು ಅಂತ ಹೇಳಿದ್ರೆ ಅದನ್ನು ಹೂಳೋ ಕೆಲಸನ? ಏನು ಕೆಲಸ ಅವರಿಗೆ? ಇಲ್ಲ ಹಗಲಲ್ಲೆಲ್ಲ ಗೂಡ್ಸೋ ಕೆಲಸ, ಅಲ್ಲಿ ಗೂಡ್ಸೋದು, ಬಾತ್ರೂಮ್ಗಳು ತೊಳೆಯೋದು. ಅವ್ರು ಯಾವ ಕೆಲಸ ಹೇಳ್ತಾರೋ ಆ ಕೆಲಸ. ಆದರೆ ನೈಟ್ ಮಾತ್ರನೇ ಈ ಕೆಲಸಕ್ಕೆ ಹೋಗ್ತಾ ಇದ್ರು, ಏನೋ ಗೊತ್ತಿಲ್ಲ. ಆದರೆ ಮನೇಲಿ ಒಂದಿನೂ ಇಲ್ಲದೆ ಇರ್ತಾ ಇರಲಿಲ್ಲ, ಮನೇಲಿ ಇರ್ತಾಯಿದ್ರು. ಅದು ಯಾವ ಟೈಮಲ್ಲಿ ಹೋಗಿ ಊತಾಗ್ತಾ ಇದ್ರೋ ಏನೋ ನನಗೆ ಗೊತ್ತಿಲ್ಲ. ನೀವು ನೋಡೇ ಇಲ್ಲ ಆ ರೀತಿ ಹೂತಿದ್ದು ಅಥವಾ ಡೆಡ್ ಬಾಡಿ ಸಿಕ್ತು ಅಂಥೇಳಿ ಹೋಗಿದ್ದು ಹೂತಿದ್ದು? ಇಂಥ ವ್ಯಕ್ತಿ ಡೆತ್ ಆಗಿದ್ದಾರೆ, ಹಿಂಗೆ ಡೆತ್ ಆಗಿದ್ದಾರೆ, ತಾವೇನೂ ನೋಡಿಲ್ಲ? ಏನು ನೋಡಿಲ್ಲ. ನೀವು ಅವ್ರ ಜೊತೆ ಇದ್ದಷ್ಟು ದಿನ 7 ವರ್ಷ ಸಂಸಾರ ಮಾಡಿದ್ದೀರಿ. 7 ವರ್ಷ ಸಂಸಾರ ಮಾಡಿದಾಗಲೂ ಕೂಡ ನಿಮ್ಮ ಕಣ್ಣು ಮುಂದೆ ಈ ರೀತಿ ಏನೂ ಆಗಿಲ್ಲ, ಹೌದಾ? ಇಲ್ಲಣ್ಣ, ನನಗೇನು ಗೊತ್ತಿಲ್ಲ. ಅವ್ರು ಹೇಳ್ತಾನೂ ಇರಲಿಲ್ಲ ಅದ್ರ ಬಗ್ಗೆ. ನೀವು ಮನೆಯಲ್ಲೇ ಇರ್ತಾ ಇದ್ರಾ? ನೀವೇನಾದ್ರು ಧರ್ಮಸ್ಥಳದ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ರಾ ಅಥವಾ ಹೇಗೆ ಅಂತ? ಅದೇ ಅಣ್ಣ ಹೇಳಿದ್ನಲ್ಲ, ಸ್ವಲ್ಪ ದಿನ ಪ್ರಕೃತಿ ಚಿಕಿತ್ಸಾಲಯ ಶಾಂತಿವನದಲ್ಲಿ ಅಲ್ಲಿ ಬರೀ ಪಾರ್ಕಿಂಗ್ ಇದು ಗಿಡ ಪಡ ಕಳೆ ಕೀಳೋದು ಆ ಕೆಲಸಕ್ಕೆ ಹೋಗ್ತಾ ಇದ್ದೆ. 800 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಅದು ಇದು ಪ್ರೆಗ್ನೆಂಟ್ ಆಗೋ ಗಂಟ ಹೋಗ್ತಾ ಇದ್ದೆ. ಪ್ರೆಗ್ನೆಂಟ್ ಆಗಿ 8 ತಿಂಗಳ ಗಂಟನೂ ಹೋದೆ ಆ ಕೆಲಸಕ್ಕೆ. ಆಮೇಲೆ ಇಲ್ಲಿ ತಾಯಿ ಮನೆಗೆ ಡೆಲಿವರಿಗೆ ಅಂತ ಕರ್ಕೊಂಬಂದರು. ಆಮೇಲೆ ಹೋಗಲಿಲ್ಲ ಕೆಲಸಕ್ಕೆ, ತಿರ್ಗಾ ಬಿಟ್ಬಿಟ್ಟೆ ನಾನು. ಹೇಗೆ ದುಡ್ಡಿನ ವ್ಯಾಮೋಹ ಇತ್ತು ಅವರಿಗೆ? ಅಂದರೆ ದುಡ್ಡಿನ ಆಸೆ ಇತ್ತ ಆ ವ್ಯಕ್ತಿಗೆ? ಹೇಗೆ ದುಡ್ಡು ಎಷ್ಟು ಹಣ ಕೊಡ್ತಿದ್ರಮ್ಮ? ನಿಮ್ಮ ಹತ್ರ ಏನಾದರೂ ಹೇಳಿದ್ರ? ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಎಷ್ಟು ಹಣ ಕೊಡ್ತಿದ್ರು ಅವರಿಗೆ? ಈ ಥರ ಕಸ ಗುಡಿಸೋದು, ಈ ಥರ ಕೆಲಸ ಮಾಡೋದಕ್ಕೆ ಎಷ್ಟು ಹಣ ಕೊಡ್ತಿದ್ರು? ಆವಾಗ 3000 ರೂಪಾಯಿ ಸಂಬಳ ಅಂತೆ. ಆ ಸಂಬಳ ಏನು ನನ್ನ ಕೈಲಿ ಕೊಡ್ತಾ ಇರಲಿಲ್ಲ. ಏನು ಬೇಕೋ ಅದನ್ನು ತಂದು ಹಾಕೋರು ಅಷ್ಟೇ, ಇನ್ನೇನು ಕೊಡ್ತಾ ಇರಲಿಲ್ಲ. ನನ್ನ ಕೈಲಿ ದುಡ್ಡು ಕಾಸು ಏನು ಕೊಡ್ತಾ ಇರಲಿಲ್ಲ, ತೋರಿಸ್ತಾನೆ ಇರಲಿಲ್ಲ. ದುಡ್ಡಿನ ವ್ಯಾಮೋಹ ಇತ್ತ? ಮನಿ ಮೈಂಡ ಜನ ಹೇಗೆ ಅಮ್ಮ, ಹೇಳಿ ಅದನ್ನು. ದುಡ್ಡು ಅಂದರೆ ಅನ್ನೋರು ಒಟ್ಟಿನಲ್ಲಿ ನನ್ನ ಕಣ್ಣಿಗಂತೂ ಏನು ಕಾಣಿಸ್ತಾ ಇರಲಿಲ್ಲ, ಏನು ತೋರಿಸ್ತಾ ಇರಲಿಲ್ಲ. ಅಂದರೆ ದುಡ್ಡು ಅಂದರೆ ಅವರಿಗೆ ಏನು ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡೋರು? ಅದು ಗೊತ್ತಿಲ್ಲ ನನಗೆ. ಆದರೆ ಈ ಥರ ರಾತ್ರಿ ಟೈಮ್ ಏನಾರು ಕೆಲಸ ಬಂದರೆ ಹೋಯ್ತಾ ಇದ್ದ ಅನಿಸುತ್ತೆ ಅಷ್ಟೇ.
ಓಕೆ. ಆ ನಂತರ ಈ ಧರ್ಮಸ್ಥಳದಲ್ಲಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರ ಅದನ್ನು? ನನಗೆ ಗೊತ್ತಿಲ್ಲಣ್ಣ, ಅದೇನು ಬರೀ ಸುಳ್ಳೇ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡಿಸಿರೋದು ಏನೂ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ಲದೆ ಹೋದ್ರೆ ಅಲ್ಲಿ ಗುಂಡಿ ತೆಗ್ದಿದ್ದ ಕಡೆ ಎಲ್ಲ ಏನೂ ಇಲ್ವಲ್ಲ ಅಲ್ಲಿ. ಇವನ್ನೆಲ್ಲ ಸುಮ್ಮನೆ ಬೇಕಂತಾನೆ ಈ ಥರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿಸೋದ್ನೋ ಏನೋ ಗೊತ್ತಿಲ್ಲ. ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು. ಅಲ್ಲಿ ದೇವಸ್ಥಾನದವ್ರ ಮೇಲೆ ಹೇಳೋದು ಸುಳ್ಳು ಅವನು. ಯಾಕಮ್ಮ ನೋಡಿ, ಅಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಅಷ್ಟು ಜನರಿಗೆ ಊಟ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಜನರ ಬದುಕನ್ನು ಬೆಳಗಿಸಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಹೀಗೆಲ್ಲ ಮಾತಾಡುವಾಗ ತಮ್ಮ ನೋವಾಗಲ್ವಮ್ಮ? ಆಗುತ್ತೇನೆ ಪಾಪ. ದೇವಸ್ಥಾನ ಧರ್ಮಸ್ಥಳ ಅಂದರೆ ಅಷ್ಟು ಪ್ರೀತಿ ನಮಗೆಲ್ಲ. ಆ ದೇವಸ್ಥಾನದ ಹೆಗ್ಗಡೆ ಅವರು ಅಷ್ಟು ಜನ ಅಷ್ಟು ಸಂಸಾರಗಳನ್ನ ಅವರು ಸಾಕ್ತಾ ಇದ್ದಾರೆ. ಎಷ್ಟು ಜನ ಅವ್ರ ಕೈಯಿಂದ ದುಡ್ದು ಹೊಟ್ಟೆ ತುಂಬಿಸ್ಕೋತಾರೆ. ಹಸ್ದವ್ರಿಗೆ ಎಷ್ಟು ಹೊಟ್ಟೆ ಊಟ ಹಾಕ್ತವ್ರೆ ಪಾಪ. ಅಂಥವ್ರ ಮೇಲೆ ಇವರು ಈ ಥರ ಎಲ್ಲ ಅನ್ಯಾಯವಾಗಿ ಹೇಳೋದು ತುಂಬ ತಪ್ಪು. ಅವರು ಮಾಡ್ತಾ ಇರೋದೆಲ್ಲ ತಪ್ಪು. ಯಾರೋ ಹೇಳಿ ಮಾಡಿಸ್ತಾ ಇರೋದು ಅನಿಸುತ್ತೆ ಅಣ್ಣ. ಅಷ್ಟು ಪಾಪ ಅಷ್ಟೊಂದು ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬೋದು ಸುಮ್ಮನೆ ವೇಸ್ಟಾಗಿ ಗುಂಡಿಗಳನ್ನ ತೋರಿಸ್ಕೊಂಡು JCB ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದು ಮಾಡ್ತಾವ್ರೆ. ಅವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು ನನ್ನ ಕೇಳಿದ್ರೆ. ಅಮ್ಮ, ಅವ್ರು ಹೇಳ್ತಾರಲ್ಲ, ನಾನು ತಮಿಳುನಾಡಲ್ಲಿದ್ದೆ, ನಾನು ಅಲ್ಲೆಲ್ಲೋ ಕೆಲಸ ಮಾಡಿದ್ದೆ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯಾರು ಸಂಪರ್ಕ ಇತ್ತು ಅವರಿಗೆ? ನಿಮ್ಗೇನಾದರೂ ಮಾಹಿತಿ ಇತ್ತದು? ಅವ್ರ ತಂದೆ ಊರೇ ತಮಿಳ್ನಾಡು ಅಂತೇಣ, ಸಿಕ್ಕರ್ಸಿಪಾಳ್ಯಂ ಅಂತ, ತಮಿಳ್ನಾಡು. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಅಲ್ಲೇ ಇರೋದು. ಇವರು ಕೂಡ ಇವಾಗ ಅಲ್ಲೇ ಇರೋದಂತೆ. ಅವ್ರ ಅಣ್ಣ ತಮ್ಮಂದ್ರೆ 2ನೇ ಮದುವೆಗೂ ಸ್ವಲ್ಪ ಸಪೋರ್ಟ್ ಮಾಡವ್ರೆ. ಆಮೇಲೆ ಇಲ್ಲಿ ಧರ್ಮಸ್ಥಳದಲ್ಲಿ ಇರೋರೇನು ತನಾಸೆ ಅನ್ನೋರೇನು ಅವರು ಸಪೋರ್ಟ್ ಮಾಡಿಲ್ಲ. ಯಾಕಂದರೆ ಅವರೇ ನನ್ನನ್ನು ಮದುವೆ ಮಾಡಿಸಿ ಕರ್ಕೊಂಡೋಗಿದ್ದು. ಆದ್ದರಿಂದ ಅವ್ರ ಹೆಂಡ್ತಿ ನನಗೆ ಸಪೋರ್ಟ್ ಆಗಿದ್ರು. ಆದರೆ ಅಲ್ಲಿ ತಮಿಳ್ನಾಡಲ್ಲಿರೋರೆಲ್ಲ ಅವ್ರಿಗೆ ಸಪೋರ್ಟ್ ಸ್ವಲ್ಪ. ಅವರೇ ಕೂಡ ಏನಾರು ಹೆಲ್ಪ್ ಮಾಡವ್ರೆ ಅನಿಸುತ್ತೆ. ನಿಮ್ಗೆ ಅನುಮಾನ ಇದೆಯಮ್ಮ ಇದಕ್ಕೆಲ್ಲ ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು, ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ತಮಗೇನಾದ್ರು ಅನ್ಸುತ್ತಮ್ಮ? ಏನು ಧರ್ಮಸ್ಥಳಕ್ಕೇನೋ ಬಂದು ಹೋಯ್ತಾ ಇದ್ರಂತಲ್ಲಣ್ಣ ಸ್ವಲ್ಪ ದಿನ. ಇದು ಆಗೋಕ್ಕಿಂತ ಮುಂಚೆ ಇದೆಲ್ಲ ಆಗೋಕ್ಕಿಂತ ಮುಂಚೆ ಒಂದು 2-3 ಸಲ ಎಲ್ಲ ಬಂದು ಹೋಗವ್ರೆ. ಆದರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಯಾರ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರೋ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಗಡೆ ಅವ್ರಿಗೆ ಆಗದೆ ಇರೋರು ಯಾರು ಈ ಥರ ಮಾಡಿಸ್ತವ್ರೋ ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ನೀವೇ ಹೇಳಿದ್ರಿ, ನನ್ನ ಗಂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಆದೆ. ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ವಿ ಅವರ ಸಹೋದರನಿಗೆ, ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ, ನಮ್ಮ ದೇವರು ಧರ್ಮಸ್ಥಳದ ಸೇವೆ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಮದುವೆ ಆದೆ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಆ ಪುಣ್ಯ ಪಾವಿತ್ರ್ಯವಾದಂಥ ಮಣ್ಣನ್ನು, ಅಥವಾ ಆ ರತ್ನಗಿರಿ ಬೆಟ್ಟ, ಆ ನೇತ್ರಾವತಿ ನದಿ ಪಕ್ಕದ ಆ ಮಣ್ಣನ್ನು ಅಗೆದು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರಲ್ಲಮ್ಮ, ಇದು ತಮ್ಗೆ ಎಷ್ಟು ನೋವಾಗ್ತಿದೆ? ಅದು ತುಂಬ ಬೇಜಾರಾಗ್ತೈತೆ. ಆದರೆ ದೇವಸ್ಥಾನ ಅಂದರೆ ಪವಿತ್ರವಾದ ಸ್ಥಳ ಅದು. ಆದರೆ ಆ ದೇವಸ್ಥಾನಕ್ಕೆ ಆ ಥರ ಧಕ್ಕೆ ಬರೋ ಥರ ಅವ್ರು ಮಾಡ್ತಾವ್ರೆ ಅಂದರೆ ಅವ್ರಿಗೆ ಯಾರು ಹೇಳ್ಕೊಟ್ಟು ಮಾಡ್ತಾವ್ರೋ ಇಲ್ಲ ಅವರಾಗೆ ಮಾಡ್ತಾವ್ರೋ ಏನೂ ಗೊತ್ತಿಲ್ಲ. ಅವರಿಗೆ ಬೇರೆಯವರು ಸಪೋರ್ಟ್ ಇದೆ ಅಥವಾ ದೊಡ್ಡವ್ರ ಸಪೋರ್ಟ್ ಇದೆ ಅಂತ ತಮ್ಗೆ ಅನಿಸುತ್ತಮ್ಮ? ತಾವು ಅವ್ರ ಜೊತೆಲಿ ಸಂಪರ್ಕದಲ್ಲಿದ್ದಾಗ ಅಥವಾ ದಾಂಪತ್ಯದಲ್ಲಿದ್ದಾಗ ಏನಾದರೂ ಅವರು ತಮ್ಮ ಸ್ನೇಹಿತರು ಅದೇನೋ ತಮ್ಮ ಬಳಿ ಹೇಳ್ಕೊಂಡಿದ್ರ? ಇಲ್ಲ, ಯಾರೋ ಒಬ್ಬರು ಹೇಳಿದ್ರು, ಅವ್ರ ಹೆಂಡ್ತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದರೆ ಏನೂ ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡು ಬೈತಾಯಿದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ಅಮ್ಮ, ಈಗ ಇದೆಲ್ಲ ಘಟನೆ ಆದ ನಂತರ ತಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರ, ಅಥವಾ ತಮ್ಮನ್ನೇನಾದರೂ ಡಿವೋರ್ಸ್ ಆದ ನಂತರ, ಅಥವಾ ನೀವು ಏನು ಕೋರ್ಟ್ಗೆಲ್ಲ ಹೋದ್ರಲ್ಲ ಅದಾದಮೇಲೆ ಒಂದು ಸಲ ನೀವು ಹೇಗಿದ್ದೀರಿ ಅಂತೇಳಿ ನೋಡೋಕ್ಕಾದರೂ ಅಥವಾ ಒಂದು ಫೋನ್ ಮಾಡಿ ಆದರೂ ವಿಚಾರ ಮಾಡಿದ್ರ? ನೀವೇನಾದರೂ ಅವ್ರಿಗೆ ಫೋನ್ ಮಾಡಿದ್ರ ಹೇಗೆ? ಇಲ್ಲಣ್ಣ, ಅವರು ಒಂದು ಸಲನೂ ಫೋನ್ ಮಾಡಲಿಲ್ಲ, ಬಂದು ನೋಡಲಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಲಿಲ್ಲಣ್ಣ. ನಾನು ಹೋಗಲಿಲ್ಲ, ಅವರು ಬರಲಿಲ್ಲ. ನಮ್ಮ ಕಾಂಟ್ಯಾಕ್ಟೇ ಇಲ್ಲ. ಸುಮಾರು ವರ್ಷ, ಒಂದು 17 ವರ್ಷ ಎಲ್ಲ ಆಗೋಯ್ತು. ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲಣ್ಣ. ಅವ್ರು ಏನಾದರೂ ಸರಿ, ಅವ್ರು ತೀರೋದ್ರು ಕೂಡ ಅವ್ರ ಮುಖ ಹೋಗಿ ನೋಡ್ಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು.
ಅವ್ರು ಸತ್ತೋದ್ರು ಅಂತ ಹೇಳಿದ್ರು ಕೂಡ ನಾನು ಹೋಗ್ಬಾರ್ದು. ಆ ಥರ ಹಠದಲ್ಲಿ ಇರೋದು ನಾನು ಇವಾಗ, ನಾನು ನನ್ನ ಮಕ್ಕಳು. ಯಾಕಂದರೆ ಅವತ್ತು ನಮ್ಮನ್ನು ನಡುಬೀದಿಲಿ ಕೈ ಬಿಟ್ಬಿಟ್ಟು ಹೋದವರು. ಅವತ್ತು ನಮ್ಮ ತಾಯಿ ಇಲ್ದೋಗಿದ್ದರೆ ನಮ್ಮ ಗತಿ ಏನಾಯ್ತೈತ ಗೊತ್ತಿಲ್ಲ. ಹಾಂ ಹೌದು. ಅವತ್ತು ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನೂ ಹೆಂಗೋ ಕಾಪಾಡಿದ್ರು. ಇಲ್ಲಿವರೆಗೂ ಅವರೇ ಕಾಪಾಡ್ಕೊಂಡು ಬರ್ತಾವ್ರೆ. ಅವ್ನು ಏನಾದರೂ ಪರವಾಗಿಲ್ಲ, ಅವನು ಮಾತ್ರ ಹೋಗಿ ನಾನು ನೋಡಬಾರ್ದು, ಅವನು ಮುಖನೂ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು. ಯಾಕೆ ಈ ಥರ ಮುಖವಾಡ ಹಾಕೊಂಡವರು ಓಡಾಡ್ತಿದ್ದಾರೆ? ಆನಂತರ ಇಷ್ಟೆಲ್ಲ ಆಯ್ತಲ್ಲಮ್ಮ, ಈಗ ಅವ್ರಿಗೆ ಏನಾದರೂ ಶಿಕ್ಷೆ ಆಗಬೇಕು, ಇಷ್ಟೆಲ್ಲ ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ತಮ್ಗೆ ಅನ್ಸೋದಿಲ್ವಾ? ಆಗ್ಬೇಕಣ್ಣ, ಶಿಕ್ಷೆ ಅಂತೂ ಗ್ಯಾರಂಟಿ ಆಗಲೇಬೇಕು. ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ. ಶಿಕ್ಷೆ ಆಗಲೇಬೇಕು. ನನಗೆ ಅನ್ಯಾಯ ಮಾಡಿದ್ದಕ್ಕೋಸ್ಕರ ನಾನು ಹೇಳ್ತಾ ಇರಲ್ಲ. ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದು ಮಾಡ್ತಾವನಿ, ಕೆಟ್ಟ ಹೆಸರು ತತ್ತವನಿ. ಅವನಿಗೆ ಆಗಲೇಬೇಕು. ಆಗಬೇಕು. ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಷ್ಟೆಲ್ಲ ಆಯ್ತಲ್ಲಮ್ಮ, ಇಷ್ಟೆಲ್ಲ ಆಗಿ ಇನ್ನೂ ಕೂಡ ಅವ್ರು ಹೇಳೋದು ಸತ್ಯ ಇದೆ ಅಂತ ಹೇಳಿ ತಮ್ಗೆ ಅನ್ಸುತ್ತಾ? ಇಲ್ಲಣ್ಣ, ಸತ್ಯ ಏನಿಲ್ಲ. ಅವ್ನು ಬರೀ ಸುಳ್ಳುಗಾರ, ಮೋಸಗಾರ. ಅವನಿಗೆ ಏನಾರು ಒಂದು ದಂಡನೆ ಕೊಡಲೇಬೇಕು. ಅವ್ನು ಇಷ್ಟೆಲ್ಲ ಅನ್ಯಾಯ ಮಾಡವನೆ, ಇಷ್ಟೆಲ್ಲ ರಾದಂತ ಮಾಡವನೆ. ಎಲ್ಲರನ್ನೂ ಇವಾಗ ಎಷ್ಟು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲ ಅವ್ನು ಹೇಳಿದ ಕಡೆ ಎಲ್ಲ ತೋಡ್ಕೊಂಡು ಕೂತ್ಕೊಂಡವ್ರೆ. ಅವನಿಗೆ ಮಾತ್ರ ನಿಜವಾಗ್ಲೂ ನ್ಯಾಯವಾಗಿ ಬಿಡಲೇಬಾರ್ದು. ಅವನ್ನ ಏನಾರು ಒಂದು ದಂಡನೆ ಕೊಡಲೇಬೇಕು. ಅದನ್ನೇ ನಾನು ಕೇಳ್ಕೊತೀನಿ, ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನನ್ನ ಮಕ್ಕಳು ಅಲ್ಲ, ಎಳೆ ಮಕ್ಕಳಲ್ಲಿ ಬಿಟ್ಬಿಟ್ಟೋದ ಹೆಂಗವ್ರೆ ಏನು? ನನ್ನನ್ನು ಬೇಡಣ್ಣ, ನನ್ನ ಮಕ್ಕಳನ್ನಾರ ಒಂದು ಮಾತು ಫೋನ್ ಮಾಡಿ ಕೇಳಿದ್ನ ಏನಂದರೆ ಏನಿಲ್ಲ. ಅಂಥವ್ನು ಇದ್ರೇನು ಹೋದ್ರೇನ, ಅವ್ನಿಗೆ ಏನಾರ ಆಗಿ ಅವ್ನಿಗೊಂದು ದಂಡನೆ ಕೊಡಬೇಕು, ಶಿಕ್ಷೆ ಕೊಡಬೇಕು. ಅವ್ನು ಮಾತ್ರ ಚೆನ್ನಾಗೇ ಇರಬಾರ್ದು ಭೂಮಿ ಮೇಲೆ. ಎಂತೆಂಥ ಒಳ್ಳೆಯವರೆಲ್ಲ ಹೋಯ್ತಾರೆ, ಇವನಿಗೇನು ಬರಲಿಲ್ಲ ಅಂತ ನಾವು ಕಾಯ್ತಾ ಇದ್ದೀವಿ. ಇಷ್ಟೆಲ್ಲ ಮನಸ್ಸನ್ನ ನೋಯಿಸ್ಬಿಟ್ಟವನು ಅವನು. ಇಷ್ಟೆಲ್ಲ ಸಾವಿರಾರು ಜನರ ಭಾವನೆಗಳ ಜೊತೆಯಲ್ಲಿ ಆಟ ಆಡೋದು, ಇಷ್ಟೆಲ್ಲ ಸಾವಿರಾರು ಜನರ ಭಾವನೆಗೆ ಧಕ್ಕೆ ತರೋದು, ಇದು ಎಷ್ಟು ಸರಿಯಮ್ಮ? ಒಂಚೂರು ಸರಿ ಇಲ್ಲಣ್ಣ. ಇವನಿಗೆ ಮಾತ್ರ ನಿಜವಾಗ್ಲೂ ದೇವರು ಒಳ್ಳೇದೇ ಮಾಡಬಾರ್ದು. ಅದಕ್ಕೆ ನಾನು ನನ್ನ ಮಗಳ ಮದುವೆಗೂ ಕೂಡ ಅವನು ಕರೀಲಿಲ್ಲ. ಏನೋ ಅವ್ರನ್ನ ಹುಟ್ಟಿಸಿದ ಅಪ್ಪ ಅಂತ ಅನ್ನೋದಕ್ಕೋಸ್ಕರ ಹೆಸ್ರು ಮಾತ್ರ ಹಾಕಿದ್ದೆ ಪತ್ರಿಕೆಯಲ್ಲಿ. ನಾನು ಮದುವೆಗೆ ಕರೀಲಿಲ್ಲ, ಏನಕ್ಕೂ ಕರೀಲಿಲ್ಲ ಅವನ್ನ. ಯಾರು ಏನಾರ ಅಂದ್ಕೊಂಡು ಹೋಗ್ಲಿ. ಎಳೆ ಮಕ್ಕಳಲ್ಲಿ ಬಿಟ್ಬಿಟ್ಟು ಹೋದ, ಏನಾದರೂ ಎಂತಾದ್ರು ಅಂತ ಒಂದು ದಿನನಾರ ಬಂದು ಎಟಿಕ್ ನೋಡಿದ್ನ, ಇಲ್ಲ ಆ ಮಕ್ಕಳನ್ನ ಬಂದು ಮಾತಾಡ್ಸೋದ್ನ, ಅವ್ರು ಓದು ಬರಹದ ಬಗ್ಗೆ ಒಂಚೂರಾರ ತಲೆ ಕೆಡ್ಸ್ಕೊಂಡ, ಒಂದು ಬಟ್ಟೆ ಕೊಡ್ಸೋದ್ನ ಆ ಮಕ್ಕಳಿಗೆ. ಏನಂದರೆ ಏನಿಲ್ಲ, ಎತ್ತಿ ಮುದ್ದಾಡದ್ನ. ಬಿಟ್ಬಿಟ್ಟು ಹೋದವಂತಾನೆ ಯಾವನೋ ಗಂಡ ಸತ್ತವಳನ್ನ ಹೋಗಿ ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡು ಅವಳ ಜೊತೆ ಜೀವನ ಮಾಡ್ತಾವನೆ. ಅವಳ ಗಂಡನ ಹುಟ್ಟಿರೋ ಹೆಣ್ಣು ಮಗುಗೆ ಇವನ ಅಪ್ಪ ಆಗವನು. ಇವನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ್ಬೇಕು. ಅವನ್ನೆಲ್ಲ ಈ ಭೂಮಿ ಮೇಲೆ ಇರೋದೇ ಇಲ್ಲ, ನಾಲಾಯಕ್ ತಂದು ಬಿಡ್ಬೇಕು ಅದು ದೇವ್ರು. ಈಗ ಯಾರು ಎರಡನೇ ಹೆಂಡತಿ, ಯಾರವಳು, ಎಲ್ಲಿ ಅವಳು, ಅವಳ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದೆ ಅಮ್ಮ? ಅವಳು ಗೂಡ್ಲೂರವಳು ಅಂತ ಅವಳು. ಓಕೆ ಅಮ್ಮ, ಅವರು ಹುಡುಗಿ ಫ್ಯಾಮಿಲಿಯವರೆಲ್ಲ ಯಾರಾದರೂ ಗೊತ್ತಾ ತಮಗೆ? ತಮಿಳುನಾಡವ್ರು ಅಂತ ಹೇಳಿದ್ರಲ್ಲಮ್ಮ. ಫ್ಯಾಮಿಲಿ ಯಾರು ಗೊತ್ತಿಲ್ಲ. ಗೊತ್ತಿಲ್ಲ. ಒಂದ್ಸಲ ಮಾತ್ರ ಅವ್ರ ತಂದೆ ಜೊತೆಲಿ ನಮ್ಮ ಮನೆಗೆ ಬಂದಿದ್ಲು. ನಾನು ಅಲ್ಲಿ ಧರ್ಮಸ್ಥಳದ ನೇತ್ರಾವತಿಲಿ ಇದ್ದಾಗ ನಮ್ಮ ಮನೇಲೆ ಬಂದು ನನ್ನ ಕೈಯೆಲ್ಲರೇ ಅಡುಗೆ ಮಾಡಿ ಊಟ ಎಲ್ಲ ಮಾಡಿದ್ಲು. ಆದರೆ ನನ್ನ ಗಂಡನೇ ಕಿತ್ಕೋತಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಈ ಅವಳನ್ನೇ ಬೇಕು ಅಂತ ಅವಳನ್ನ ಹಿಂದೆ ಹೋಗಿರೋದು, ನನ್ನ ಮಕ್ಕಳನ್ನು ನನ್ನನ್ನು ಬಿಟ್ಬಿಟ್ಟು. ನಿಮ್ಮ ಜೊತೆಲಿ ಇರುವಾಗಲೇ ಅವ್ರು ಸಂಪರ್ಕ ಮಾಡಿದ್ರು? ಸಂಪರ್ಕ ಮಾಡವ್ನಿ, ಅವ್ರ ಊರಿಗೆಲ್ಲ ಹೋಯ್ತಾ ಬರ್ತಾ ಇದ್ದವನಿ. ಅವಳ ಗಂಡನೇನೋ ಅವಳೇ ಸಾಯಿಸಿದ್ದಂತೆ ನೇಣಾಕಿ. ಈಗಲೂ ಅವಳ ಜೊತೆನೇ ಇದ್ದಾರೆ ಅವನು? ಅವಳ ಜೊತೆನೇ ಅವನೇ. ಅವಳ ಗಂಡನಿಗೆ ಒಂದು ಹೆಣ್ಣು ಪಾಪ ಐತೆ. ಅಲ್ಲ ಅಮ್ಮ, ಈಗ ಅವ್ರಿಗೆ ಎಷ್ಟು ಜನ, ಈಗ ಇರೋ ಹೆಂಡತಿಗೆ ಎಷ್ಟು ಜನ ಮಕ್ಕಳು? ಅವಳಿಗೆ ಇಬ್ಬರು ಗೊತ್ತಿಲ್ಲ ನನಗೆ. ಹೌದಾ? ಓಕೆ. ಈಗ ಧರ್ಮಸ್ಥಳದಲ್ಲಿ ಅವರಿದ್ದಾಗ ಏನಾದರೂ ಹೋಗೋದು ಬರೋದು ಅಥವಾ ಬೇರೆ ಬೇರೆ ಕಡೆ ಹೋಗೋದು ಆ ಥರದ್ದು ಏನಾದರೂ ಇತ್ತಾ? ಇಲ್ಲ, ನಾನು ಡೆಲಿವರಿಗಂತ ಬಂದ್ಬಿಡ್ತಾ ಇದ್ನಲ್ಲ, ಆವಾಗ ಹೋಯ್ತಾ ಬರ್ತಾ ಇದ್ರಂತೆ. ಹೋಯ್ತಾ ಇದ್ನಂತೆ ಅವಾಗೆಲ್ಲ. ಹೌದಾ? ನಿಮ್ಮ ಮಕ್ಕಳು ನಿಮ್ಮ ಇವ್ರ ಬಗ್ಗೆ ಏನಂತಾರಮ್ಮ ನಿಮ್ಮ ಮಕ್ಕಳು? ಅವ್ರಿಗೆ ಏನಂತಾರೆ ಅಣ್ಣ, ಅಯ್ಯೋ ಇಂಥ ಅಪ್ಪ ಇದ್ರೇನು ಈ ಸತ್ರೇನು ಬೇಡ ಅಂತ ಹೇಳ್ತಾರೆ ಅವರು. ಆಗಬೇಕು, ಶಿಕ್ಷೆ ಆಗ್ಬೇಕು ಅವನಿಗೂ ಅಂತ ಹೇಳ್ತಾರೆ. ನಮ್ಮನ್ನು ನಮ್ಮ ಅಪ್ಪ ನಮ್ಮ ಮಕ್ಕಳನ್ನೂ ಒಂದು ತುತ್ತು ಊಟ ಹಾಕ್ದೇ ಇರೋನು ಅವನಿದ್ರೇನು ಹೋದ್ರೇನು ಅಂತಾರೆ. ಅವ್ರಿಗೆಲ್ಲ ಯಾರಿಗೂ ಅವನ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ನನ್ನ ಮನಸ್ಸು ಹೆಂಗೈತೆ ಹಂಗೆ ಐತೆ ಅವ್ರ ಮನಸ್ಸು.
ಯಾಕಷ್ಟು ಕಠೋರ, ಯಾಕೆ ಆ ವ್ಯಕ್ತಿ ಅಷ್ಟೊಂದು ಕಠೋರ ಯಾಕೆ? ಏನಾದರೂ ಮಾನಸಿಕವಾಗಿ ಏನಾದರೂ ಅವ್ರಿಗೆ ಸಮಸ್ಯೆ ಇದೆ, ಯಾಕೆ ಅವ್ರು ಆ ಥರ? ಏನನ್ನೋದು ಗೊತ್ತಿಲ್ಲಣ್ಣ. ಬರೀ ದೆವ್ವಗಳು ಏನೋ ಈ ಹಣಗಳನ್ನ ಊತಾಕಿ ಅವೇನಾರ ಅವನ ಮೇಲೆ ಕುತ್ಕೊಂಡು ಆ ಥರ ಆಡಿಸ್ತೈತೆ ಏನೋ ಗೊತ್ತಿಲ್ಲ. ಬರೀ ರಾಕ್ಷಸನ ಥರ ಆಡೋದವನು. ಎಷ್ಟು ವರ್ಷದಿಂದ ಅವರಲ್ಲಿ ಕೆಲಸ ಮಾಡ್ತಿದ್ರಂತೆ? ಅದು ನನಗೆ ಗೊತ್ತಿಲ್ಲಣ್ಣ. ನಾನು ಮದುವೆ ಆಗಿ ಹೋಗೋಕ್ಕಿಂತ ಮುಂಚೆಯಿಂದಲೂ ಕೆಲಸ ಮಾಡ್ಕೊಂಡವ್ರು ಅಲ್ಲಿ. ನಾನು 1999ಕ್ಕೆ ಅಲ್ಲಿ ಕಾಲಿಟ್ಟಿದ್ದು. ಅವ್ರು ಒಬ್ಬರೇ ಹೋಗ್ತಾ ಇದ್ರ? ನೀವು ಹೇಳ್ತಿದ್ರಲ್ಲ ಏನಾದರೂ ಶವ ನೀರಲ್ಲಿ ಸಿಕ್ತು ಆ ಥರ ಏನೋ ಆದಾಗ ಒಬ್ಬರೇ ಹೋಗ್ತಾ ಇದ್ರೆ, ಅವ್ರ ಜೊತೆಗೆ ಇರ್ತಿದ್ರ ಹೇಗೆ ಅಂತ? ಯಾರು ಹೇಳ್ತಿದ್ರು ಶವ ಸಿಕ್ತು ಅಂತ? ಯಾರು ಹೇಳ್ತಿದ್ರು? ನಿಮ್ಗೆ ಏನಾದರೂ ಗೊತ್ತಾದು? ಅದೆಲ್ಲ ಗೊತ್ತಾಯ್ತಾ ಇರಲಿಲ್ಲಣ್ಣ. ಇವರು ಅವ್ರ ಅಕ್ಕನ ಗಂಡ ಮತ್ತು ಅವ್ರ ಅಣ್ಣ ಅವರೆಲ್ಲ ಸೇರ್ಕೊಂಡು ಹೋಯ್ತಾ ಇದ್ರು ಅನ್ಸುತ್ತೆ. ಆದರೆ ನನಗೇನು ಹೇಳ್ತಾ ಇರಲಿಲ್ಲ, ನಾನು ಕೇಳೋದು ಇಲ್ಲ ಅವ್ರನ್ನ. ಅವ್ರ ಮನೆಯವರೆಲ್ಲ ಅದೇ ಕೆಲಸ ಮಾಡ್ತಿದ್ದದ? ಹಗಲಲ್ಲಿ ಕಸ ಗುಡಿಸಿದ್ರು, ರಾತ್ರಿ ಟೈಮು ಈ ಥರ ಹೆಣಗಳು ಅದು ಇದು ಅಂದ್ಕೊಂಡು ಹೋಯ್ತಾ ಇದ್ರು ಅನ್ಸುತ್ತೆ. ಡ್ರಿಂಕ್ಸ್ ಏನಾದರೂ ಮಾಡ್ತಾ ಇದ್ರಾ ತಮ್ಮ ಜೊತೆ ಇರೋವಾಗ? ನನ್ನ ಜೊತೆಲಿದ್ದಾಗ ಏನು ಮರೇಲಿ ಹೋಗಿ ಕುಡಿತಾ ಇದ್ದ. ಮನೆಯಲ್ಲೆಲ್ಲ ತಂದು ಯಾವತ್ತೂ ಕುಡ್ತಿಲ್ಲ. ಹೋಗಿ ಆ ಕಡೆ ಉಜಿರೆ ಕಡೆ ಆ ಕಡೆ ಮಟನು ಮೀನು ಅದು ತಿನ್ಕೊಂಡು ಕುಡ್ಕೊಂಡು ಬರ್ತಾ ಇದ್ದ. ಧರ್ಮಸ್ಥಳ ದೇವರ ನಂಬ್ತಾ ಇದ್ರ ಅವರು? ಅವನೆಲ್ಲನೇ ನಂಬ್ತಾ ಇದ್ದ. ಅಯ್ಯೋ ಅವನೊಂದು ಅವನೆಲ್ಲ ಯಾವ ದೇವ್ರನ್ನೂ ನಂಬ್ತಾ ಇರಲಿಲ್ಲ ಅವನು. ಒಂದು ದೇವ್ರಿಗೆ ಒಂದು ಗನ್ ಕಡಿನೂ ಹಚ್ತಾ ಇರಲಿಲ್ಲ ಅವನು. ನಿಮ್ಗೆ ಹೆಂಗೆ ಧರ್ಮಸ್ಥಳ ಅನ್ನೋದೊಂದು ಪವಿತ್ರವಾದಂಥ ಭಾವನೆ ಆ ದೇವ್ರ ಬಗ್ಗೆ ತಮಗಿತ್ತು, ಪೂಜ್ಯವಾದ ಭಾವನೆ ಇತ್ತು, ಅವರಿಗೆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪನ ಬಗ್ಗೆ ಯಾವ ಭಕ್ತಿನೂ ಇರಲಿಲ್ವಾ? ಯಾವುದೂ ಇರಲಿಲ್ಲಣ್ಣ, ಯಾವುದೂ ಇರಲಿಲ್ಲ. ಸುಮ್ಮನೆ ಮಾತಲ್ಲಿ ಮಾತ್ರ ಹೇಳ್ಕೊತಾ ಇದ್ದಿದ್ದಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ಜನರ ಹತ್ರ ಬಂದರೆ ಹೇಳ್ತಾ ಇದ್ದ. ಇವಂಗೆ ಯಾರ ಹೊರ್ಗಡೆಯವ್ರು ಬಂದರೆ ಇವನ್ನೇ ಕರ್ಕೊಂಡು ಹೋಗೋರು ಒಳಗಡೆ. ಇದು ನೇರವಾಗಿ ಬಿಡಿಸ್ಕೊಳ್ಳೋಕ್ಕೆ ದೇವಸ್ಥಾನದ ಇದು ದರ್ಶನಕ್ಕೆ ಇವನ್ನೇ ಬಂದು ಕರೆಯೋರು. ಅವರು ಹಳ್ಳಿ ಚಿಕ್ಕಬಳ್ಳಿ ಗೌಡ್ಗಳು ಇವ್ರು ಯಾರು ಬಂದ್ರೂ, ಎಷ್ಟು ಜನ ಬಂದ್ರೂ ಇವನ್ನೇ ಕರ್ಕೊಂಡು ಹೋಗಿ ಬಿಡೋನು. ಆದರೆ ಅವ್ರ ಜೊತೆ ಚೆನ್ನಾಗಿ ಇದ್ದವನ್ನೆಲ್ಲ ಅಲ್ಲಿ ದೇವಸ್ಥಾನದ ಕಾವಲುಗಾರರು ಇದ್ದಾರಲ್ಲ, ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ನೇನು. ಅವ್ರು ಬಿಟ್ಬಿಡ್ತಾಯಿದ್ರು. ಇವನು ಎಷ್ಟು ಜನ ಕರ್ಕೊಂಡೋದ್ರು ಬಿಡ್ತಾಯಿದ್ರು. ಆ ಥರ ಬಿಡ್ತಾಯಿದ್ರು. ಆವಾಗ ನಿಮ್ಮ ಜೊತೆಲಿ ದಾಂಪತ್ಯದಲ್ಲಿದ್ದಾಗ ದೇವ್ರ ಬಗ್ಗೆ ಏನಾದರೂ ಹೇಳಿದ್ದು? ದೇವ್ರು ನಂಬ್ತಾನೆ ಇರಲಿಲ್ವಾ? ಯಾಕೆ ಅಂತ? ಅಂಥದ್ದು ಏನಾಗಿತ್ತು ಅವರಿಗೆ? ದೇವ್ರಂದ್ರೆ ಯಾಕೆ ಅಷ್ಟೊಂದು ಅವರು, ಯಾಕೆ ಅವ್ರಿಗೆ ಅಷ್ಟೊಂದು ಆ ರೀತಿ ಭಾವನೆ? ಏನಂತ ಗೊತ್ತಿಲ್ಲ ನನಗೂ. ದೇವ್ರಿಗೆ ಕೈ ಎತ್ತು ಮುಗಿತಾ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಯಾವ ಥರ ನೆಂಟ್ರು ಬಂದರೆ ಅವ್ರನ್ನ ಕರ್ಕೊಂಡೋಗಿ ಬಿಡೋನು ಅಷ್ಟೇ. ಅಷ್ಟೇ. ಓಕೆ. ಈಗ ನೆಂಟರು ಇಲ್ಲಿಯವರೇ ಅಂದರೆ ಮಂಡ್ಯದವರು ಬಂದಾಗ ಏನೋ ಕರ್ಕೊಂಡು ಹೋಗ್ಬಿಡೋದು ಆ ಥರ ಇತ್ತಾ? ಹೌದಣ್ಣ, ಬಿಡ್ತಾ ಇದ್ದ. ಅವ್ರ ಗೌಡ್ಗಳು ನೆಂಟರು ಚಿಕ್ಕಬಳ್ಳಿಯವರೆಲ್ಲ ಬಂದರೆ ಇವನ್ನ ಅನ್ಕೊಂಡು ಬಂದು ಕರ್ಕೊಂಡು ಹೋಗೋರು. ಯಾವ ರಾತ್ರಿ ಆದರೂ ಸರಿ ಕರ್ಕೊಂಡೋಗಿ ದೇವಸ್ಥಾನ ದರ್ಶನಕ್ಕೆ ಬಿಡ್ಸೋನೇನು. ಎಷ್ಟು ವರ್ಷ ವಯಸ್ಸಾಗಿದೆ ಅಮ್ಮ ಅವರಿಗೆ? ನನಗೆ ಆಗ ಒಂದು 50 ಇರ್ಬೋದೇನೋ ಅನ್ಸುತ್ತಣ್ಣ. ನನಗೆ 43, ಅವನಿಗೆ ಒಂದು 50-55 ಇರ್ಬೋದೇನೋ ಅನ್ಸುತ್ತೆ. ಈಗ ಮಾಡ್ತಿರೋದು ಯಾವುದು ಸರಿ ಇಲ್ಲ ಮಾತ್ರ? ಸರಿ ಇಲ್ಲಣ್ಣ. ಅವನು ಇವಾಗ ಮಾಡ್ತಾ ಇರೋದು ಯಾವುದು ಸರಿ ಇಲ್ಲ, ತಪ್ಪು ಅದು. ಹಾಗೆ ಏನು ಹೇಳ್ತೀರಮ್ಮ ನೀವೀಗ? ನಿಮ್ಮ ಗಂಡ 7 ವರ್ಷ ದಾಂಪತ್ಯ ಮಾಡಿದಂಥ ವ್ಯಕ್ತಿ ಒಂದು ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದು ದೇವಸ್ಥಾನದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡಿ ಇಷ್ಟೆಲ್ಲ ಮಾಡಿದ್ನಲ್ಲ, ಏನು ಹೇಳ್ತೀರಮ್ಮ ನೀವೀಗ? ನೀವು 7 ವರ್ಷ ಅವ್ರ ಜೊತೆ ದಾಂಪತ್ಯ ಮಾಡಿದ್ದೀರಿ, ಏನು ಹೇಳ್ತೀರಿ? ಏನು ಯಾಕೆ ಈ ಥರ ಎಲ್ಲ ಮಾಡ್ತಾವನೆ, ಯಾಕೆ ಈ ಥರ ಎಲ್ಲ ಬಂದು ಅಲ್ಲಿ ದೇವಸ್ಥಾನದ ಹೆಸರು ಹಾಳು ಮಾಡ್ತಾವನೆ ಅನ್ನೋದು ಗೊತ್ತಿಲ್ಲ ಅಣ್ಣ ನನಗೆ. ಯಾರಾರ ಹೇಳ್ಕೊಟ್ಟು ಮಾಡ್ತಾವನ, ಇಲ್ಲ ಯಾರ ಹತ್ರ ಲಂಚ ತೊಗೊಂಡು ಮಾಡ್ತಾವನ, ಏನಕ್ಕೆ ಈ ಥರ ದಿಢೀರಂತ? ಇವಾಗ ಇಷ್ಟು ವರ್ಷ ತಮಿಳ್ನಾಡಲ್ಲಿ ಮರೇಲಿದ್ದ, ಇವಾಗ ಇದ್ದಕ್ಕಿದ್ದಂಗೆ ಬಂದು ಈ ದೇವಸ್ಥಾನದಲ್ಲಿ ಇಷ್ಟು ಹಣ ಊತ್ತೆ, ಇಷ್ಟು ಹಣ ಸಾಯಿಸಿದ್ರು, ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು ಅಂದ್ಕೊಂಡು ಅಲ್ಲಿರೋರ ಬಗ್ಗೆ ಎಲ್ಲ ಈ ಥರ ಹೇಳ್ತಾವನೆ ಅಂದರೆ ಇನ್ನು ಏನು ಅನ್ನೋದು ಗೊತ್ತಿಲ್ಲ. ಯಾರ ಹತ್ರ ಲಂಚ ತೊಗೊಂಡವನ, ಇಲ್ಲ ಯಾರು ಹೇಳ್ಕೊಟ್ಟು. ತಮಿಳ್ನಾಡಲ್ಲಿ ಇದ್ರಂತ ಹೇಳಿದ್ರಲ್ಲ, ಎಲ್ಲಿದ್ರು ತಮಿಳ್ನಾಡಲ್ಲಿ ಗೊತ್ತಾ? ತಮಿಳ್ನಾಡಲ್ಲಿ ಸಿಕ್ಕರ್ಸಿ ಪಾಳ್ಯಂ ಅಂತಣ್ಣ. ಅವ್ರ ಅಪ್ಪನ ಊರದು, ಅವ್ರ ಅಪ್ಪ ಹುಟ್ಟಿ ಬೆಳೆದ ಊರಂತೆ. ಅವ್ರ ಅಣ್ಣ ತಮ್ಮಂದ್ರೆಲ್ಲ ಅಲ್ಲೇ ಇರೋದು. ನೀವೇನಾದರೂ ಅಲ್ಲಿಗೆ ಹೋಗಿದ್ರಮ್ಮ? ಹೋಗಿದ್ದೀನಿ ಅಣ್ಣ, 2 ಸಲ 3 ಸಲ ಹೋಗಿದ್ದೀನಿ. ಕರ್ಕೊಂಡು ಹೋಗಿದ್ದಾರೆ ನಿಮ್ಮನ್ನ ತಮಿಳ್ನಾಡಿಗೆ ಕರ್ಕೊಂಡು? ಹೌದು, ಕರ್ಕೊಂಡು ಹೋಗೋಣ. ಅಲ್ಲಿ ಹೆಂಗೆ ಇವರೆಲ್ಲ ಫ್ಯಾಮಿಲಿ ಎಲ್ಲ ಅಲ್ಲಿತ್ತ? ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲಿ ಮನೆಗಳು ಕಟ್ಕೊಂಡು ಅವರೆಲ್ಲ ಅಲ್ಲೇ ಅವ್ರೆ. ಅಲ್ಲೇ ಇದ್ದಾರೆ. ಸಿಕ್ಕರ್ಸಿ ಪಾಳ್ಯಮಲ್ಲಿ. ಸಿಕ್ಕರ್ಸಿ ಪಾಳ್ಯ. ಓಕೆ ಅಮ್ಮ, ಈಗ ತಮಿಳ್ನಾಡಲ್ಲಿ ಎಷ್ಟು ವರ್ಷ ಇದ್ರು ಅವರು? ನಿಮ್ಮ ಜೊತೆಯಲ್ಲಿ ಅವರು ದಾಂಪತ್ಯ ಜೀವನವನ್ನು ಕಳೆದುಕೊಂಡಾದ ನಂತರ ಅವ್ರು ಧರ್ಮಸ್ಥಳ ಬಿಟ್ಟಿದ್ರಿ ಅಲ್ವಾ? ಅದು ನನಗೆ ಗೊತ್ತಿಲ್ಲಣ್ಣ. ಅವರು ಇಲ್ಲಿ ಧರ್ಮಸ್ಥಳದಿಂದ ಯಾವಾಗ ಹೋದ್ರು ಅನ್ನೋದು ಗೊತ್ತಿಲ್ಲ ನನಗೆ. ಅವರು ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ಏನೋ ಮನೆಗಿನ ಮಾಡ್ಕೊಂಡು ಅಲ್ಲೇ ಅವರಂತೆ.
ಅಲ್ಲಿ ಏನೋ ಕಂಪ್ನಿ ಕೆಲಸ ಏನೋ ಅಂತ ಹೇಳ್ತಾ ಇದ್ರು. ಸರಿಯಾಗಿ ನಾನು ಯಾರನ್ನೂ ವಿಚಾರಿಸ್ಲಿಲ್ಲ ಇವನ ಬಗ್ಗೆ. ಇನ್ನು ಅವನೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಇನ್ನು ಅವನ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕಂತ ನಾನು ಯಾರ ಹತ್ರನೂ ಏನು ಮಾತಾಡೋಕೆ ಹೋಗ್ತಾ ಇರಲಿಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ತಮಗೆ ಗೊತ್ತಾ? ಅವನೇನೋ 9ನೇ ಕ್ಲಾಸ್ ಏನೋ ಓದವನಂತೆ, SLCನ 9ನೇ ಕ್ಲಾಸ್ ಏನೋ ಇರ್ಬೇಕು ಅನ್ಸುತ್ತೆ. ಓಕೆ. ಅವ್ರ ತಂದೆ ತಾಯಿ ಅಥವಾ ಯಾರು ಇದ್ದಾರೆ ಈಗ? ತಂದೆ ತಾಯಿ ಇಲ್ಲ, ನಾನು ಅವ್ರನ್ನೇ ನೋಡಿಲ್ಲ. ನನ್ನ ಮದುವೆ ಆಗಬೇಕಾದ್ರೆ ಅವರೇ ಇರಲಿಲ್ಲ, ಈಗ ಎಲ್ಲ ಆಗಿ ಮತ್ತೇನಾದರೂ ನಿಮ್ಮ ಜೊತೆಗೆ ಜೀವನ ಮಾಡಕ್ಕೆ ಬಂದರೆ ನೀವು ಒಪ್ಕೋತೀರವ್ರನ್ನ? ದೇವ್ರನೇ ಇಲ್ಲಣ್ಣ, ನಿಜವಾಗ್ಲೂ ಇಲ್ಲ. ಅವ್ನು ಸತ್ತು ಬಿದ್ದವನೇ ಅಂದರೂ ಕೂಡ ನಾನು ಅವನ ಮುಖ ನೋಡೋಕೆ ಹೋಗಲ್ಲ. ಇನ್ನು ಅವನ ಜೊತೆ ಸಂಸಾರ ನಾನು ಯಾಕೆ ಮಾಡ್ತೀನಿ? ಇವಾಗ ಮಕ್ಕಳಾಯಿತು, ಮರಿ ಆಯಿತು, ಎಲ್ಲ ಆಯಿತು. ಇನ್ನು ಅಳಿಯ ಬಂದಾಯಿತು. ಇನ್ನು ಅವನು ಕಟ್ಕೊಂಡು ನನಗೇನು ಇಷ್ಟು ವರ್ಷನೇ ಅವ್ನು ನನ್ನ ಮಕ್ಕಳಿಗೆ ನನಗೆ ಇಟ್ಟು ಬಟ್ಟೆ ಹಾಕಲಿಲ್ಲ. ಇನ್ಮೇಲೆ ಏನು ಕಣವನು? ನನ್ನ ಕೈಕಾಲು ದೇವ್ರಿಗೆ ಕೊಟ್ಟಿರೋ ಶಕ್ತಿ ಇರೋ ಗಂಟೆ ನಾನು ದುಡಿತೀನಿ, ಕೂಲಿ ನಾಲಿ ಮಾಡ್ತೀನಿ, ನನ್ನ ಮಗನಿಗೊಂದು ದಾರಿ ಮಾಡ್ತೀನಿ. ನನ್ನ ಮಗಳಿಗೆ ಮಾಡಾಯ್ತು, ಹೆಂಗ ಅವಳ ಸಂಸಾರ ಅವಳು ನೋಡ್ಕೋತಾಳೆ. ನನ್ನ ಮಗನಿಗೊಂದು ದಾರಿ ಮಾಡಿಬಿಟ್ರೆ ಆಯಿತು ನನ್ನದು. ಭಗವಂತ ಯಾವಾಗ ಬಾ ಅಂತಾನು ಅವಾಗ ಹೋಯ್ತಾ ಇರ್ತೀನಿ. ಇನ್ನು ಇವನ್ದೆಲ್ಲ ನನಗೆ ನಿಜವಾಗ್ಲೂ ಬೇಡ. ಅವ್ನು ಸತ್ರು ಸರಿ, ಏನಾರ ಆಗಲಿ, ಅವ್ನು ಕಟ್ಕೊಂಡು ನನಗೇನು. ನಿಮ್ಮ ಜೀವನ ಹೇಗಿದೆ ಅಮ್ಮ ಈಗ? ನನ್ನ ಜೀವನ ಹೆಂಗೋ ಕೂಲಿನಲ್ಲಿ ಮಾಡ್ತಿದ್ದೀನಿ ಅಣ್ಣ. ಟೆಂಡ್ರ್ ಕೆಲಸ, ಸಂಬಳ 6,000 ರೂಪಾಯಿ ಕೊಡ್ತಾರೆ. ಕಮ್ಮಿನೇ ಈ ಕಾಲದಲ್ಲಿ ಸಂಬಳ ಕಮ್ಮಿನೇ. ಏನೋ ನಮ್ಮ ತಾಯಿ ಅವರೇ ವಯಸ್ಸಾಗವ್ರೆ, ಮುನ್ಸಿಪಾಲ್ಟಿಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಅವ್ರಿಗೂ ಪಿಂಚನ್ ಬರ್ತದೆ. ಅದರಲ್ಲಿ ಹೆಂಗೋ ಜೀವನ ನಡೀತಾ ಐತಣ್ಣ. ಅವ್ರನ್ನೂ ನೋಡ್ಕೊಂಡು, ನಮ್ಮ ತಾಯಿನೂ ನೋಡಿಕೊಂಡು, ನನ್ನ ಮಕ್ಕಳನ್ನೂ ಹೆಂಗೋ ನೋಡಿಕೊಂಡು ಜೀವನ ಹೋಯ್ತೈತಣ್ಣ. ಏನು ಹೇಳ್ತೀರಮ್ಮ? ಇಷ್ಟೆಲ್ಲ ಆಯ್ತಲ್ಲ, ಫೈನ್, ಕೊನೆಯದಾಗಿ ಏನು ಹೇಳ್ತೀರಿ ಆ ವ್ಯಕ್ತಿಗೆ? ಏನು ಹೇಳ್ತೀರಿ ಕೊನೆಯದಾಗಿ? ಇಷ್ಟೆಲ್ಲ ಮಾಡಿದ್ದಾರೆ, ನೀವು ಹೇಳ್ತಾ ಇದ್ದೀರಿ ಅವ್ನು ಯಾರ ಹತ್ರ ಹಣ ತಗೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಕೊನೆಯದಾಗಿ ಏನು ಹೇಳ್ತೀರಮ್ಮ? ಅವನಿಗೆ ಶಿಕ್ಷೆ ಆಗಲೇಬೇಕು ಅಣ್ಣ. ನಿಜವಾಗ್ಲೂ ಆ ದೇವಸ್ಥಾನದ ಹೆಸರು ಹಾಳು ಮಾಡ್ತಾವನಲ್ಲ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನು ಮಾತ್ರ ಚೆನ್ನಾಗಿರಬಾರ್ದು. ನನಗೆ ಅನ್ಯಾಯ ಮಾಡ್ದ, ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ದ, ಆದರೆ ದೇವಸ್ಥಾನಕ್ಕೂ ಅನ್ಯಾಯ ಮಾಡ್ತಾವನಲ್ಲ, ಅವನು ಮಾತ್ರ ಚೆನ್ನಾಗಿರಬಾರ್ದು. ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಇದೇ ನನ್ನ ಅನಿಸಿಕೆ, ನನ್ನ ಇದು ಮಾತು. ನೋಡಿ, ಆ ನಿಗೂಢ ವ್ಯಕ್ತಿ ಭೀಮಾನೂ ಅಲ್ಲ, ಏನೂ ಅಲ್ಲ, ಆತನ ಹೆಸರು. ಆತ ಮಾಡಿದಂಥ ಅನಾಚಾರಗಳ ಬಗ್ಗೆ ಅವರ ಪತ್ನಿ ಹೇಳ್ತಾ ಇದ್ರು. ನೋಡಿ, ನನಗೆ ಹೆಂಗೆಲ್ಲ ನನ್ನ ಹೊಟ್ಟೆ ಮೇಲೆ ಆತ ಹೊಡೆದಿದ್ದಾನಂತ ಹೇಳಿದರೆ, ಇಬ್ಬರು ಮಕ್ಕಳನ್ನು ನಡು ಬೀದಿಯಲ್ಲ ಆತ ಬಿಟ್ಟು ಹೋದ. ನಾನು ಬದುಕಿದ್ದೀನ ಸತ್ತಿದ್ದೀನ ಅಂಥೇಳಿ ನೋಡೋದಕ್ಕೂ ಬರಲಿಲ್ಲ. ನನ್ನ ತಾಯಿ ಇಲ್ಲ ಅಂತ ಹೇಳಿದರೆ ನಾನು ಬೀದಿ ಹೆಣ ಆಗ್ತಿದ್ದೆ ಅಂಥೇಳಿ ಆ ತಾಯಿ ಹೇಳ್ತಾ ಇದ್ದಾರೆ. ನೋಡಿ, ಈತ ಹಣ ತಗೊಂಡು, ಲಂಚ ತಗೊಂಡು ಆ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋ ಕೆಲಸ ಮಾಡ್ತಾ ಇದ್ದಾನೆ. ದೇವರನ್ನ ಕನಿಷ್ಠವೂ ಕೂಡ ಆತ ನಂಬ್ತಾ ಇರಲಿಲ್ಲ ಅನ್ನೋದನ್ನು ಆ ತಾಯಿ ಹೇಳ್ತಾ ಇದ್ರು. ಈ ತಾಯಿ ಮಾತಿನಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂಥೇಳಿ ನಾವು ಅಂದ್ಕೋತೀವಿ. ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ಈತನ ತನಿಖೆ ಮುಂದುವರಿದು ಭಾಗ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್.